ಗಜಮುಖದವಗೆ ಗಣಪಗೆ ಅಯೋಧ್ಯೆ ಚಕ್ರವರ್ತಿ ನಿಬಂಧನನ ಮಗ ನಾನು. ಮಾಡುತ್ತಾ ಇರುವುದು ವನವಾಸ. ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದರೆ ದೈವ ಮುನಿಯಿತು, ತಂದೆಯವರೇ ನನಗೆ ಅನ್ಯಾಯ ಮಾಡಿದ್ರು, ಗುರುಗಳೇ ನನಗೆ ವಿರೋಧಿಗಳಾದ್ರು, ಹೀಗೆಲ್ಲ ವ್ಯಾಖ್ಯಾನಿಸಬಹುದೇನು. ಆದರೆ ಪರಿಸ್ಥಿತಿಯ ಕೈಗೂಸು ನಾನು ನನ್ನ ಮನಸ್ಸಿನಲ್ಲಿ ಈಗಲೂ ಗ್ರಹಿಸ್ತಾ ಇದ್ದೇನೆ, ನನ್ನ ದಾರಿಯಲ್ಲಿ ತಪ್ಪಿಲ್ಲ. ಗುರುಕುಲವಾಸವನ್ನು ಪೂರೈಸಿ ಅರಮನೆಯನ್ನು ಸೇರಿದ ನನಗೆ ರಾಜ್ಯಾಭಿಷೇಕವನ್ನು ಮಾಡುವುದಕ್ಕೆ ನಮ್ಮಪ್ಪ ಸಿದ್ಧತೆಯನ್ನೇ ಮಾಡಿದ್ರು. ಅಯೋಧ್ಯೆ ಜನರನ್ನು ಕಾಪಾಡಬೇಕಾದ ನನಗೆ ಸರ್ವ ಯೋಗ್ಯತೆಯೂ ಇದೆ, ಇದವರ ಅನುಭವ ಆಗಿತ್ತು, ಅಭಿಪ್ರಾಯವಾಗಿತ್ತು. ಆದರೆ ನಾನು ಮೆಚ್ಚಿದ ಹೆಣ್ಣೊಬ್ಬಳು ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅನ್ಯನ ಕೈ ಸೇರುವ ಸುದ್ದಿಯನ್ನು ಕೇಳಿದಾಗ ಅವಳ ಕೈ ಹಿಡಿಯುವ ಆಶ್ವಾಸನೆ ಕೊಟ್ಟ ನಾನು ಮಾಡಬೇಕಾದ್ದಾದ್ರೂ ಏನು? ಅವಳ ಸಂರಕ್ಷಣೆಗಾಗಿ ಧಾವಿಸಿದೆ. ನಾನು ಕಂಡ ದೃಶ್ಯ ಏನು? ಮದುವೆಯ ಮಂಟಪದಲ್ಲಿ ಬಲಿಪಶುವಿನಂತೆ ಮತ್ತೊಬ್ಬನ ಮಾಲೆಗೆ ಕೊರಳೊಡ್ಡುವ ಸ್ಥಿತಿಯಲ್ಲಿ ಅವಳಿದ್ದಳು. ಮಂಟಪ ಪ್ರವೇಶ ಮಾಡಿದೆ. ನಾನು ಮೆಚ್ಚಿದ ಕನ್ನೆಯ ಕೈ ಹಿಡಿದು ಸ್ವಾಧೀನ ಮಾಡಿದೆ. ತಡೆಯುವುದಕ್ಕೆ ಬಂದವರನ್ನು ಬೆದರಿಸಿದೆ. ಅದೇ ದೊಡ್ಡ ಅಪರಾಧವಾಗಿ ಹೋಯಿತು ಗುರುಗಳ ದೃಷ್ಟಿಯಲ್ಲಿ. ನನ್ನನ್ನು ದ್ರೋಹಿ ಎಂದು ಕರೆದರು. ನನಗೆ ಏನು ಶಿಕ್ಷೆ ಅಂತ ಕೇಳಿದರೆ ಮೌನ ವಹಿಸಿದರು. ನಮ್ಮಪ್ಪನಿಗೆ ಪ್ರಜೆಗಳಲ್ಲಿ ಒಬ್ಬ ಹೆಣ್ಣಿಗೆ ತಪ್ಪಿದಂತಹ ಸ್ಥಿತಿ ಇರುವಾಗ ಮಗನಿಗೆ ಅಧಿಕಾರವನ್ನು ಕೊಡುವುದಕ್ಕಿಂತ ಶಿಕ್ಷೆ ಕೊಡುವುದರಲ್ಲೇ ನ್ಯಾಯ ಇದೆ ಅಂತ ತೋರಿತು. ನನ್ನ ದುರ್ದೈವ. ನಾನು ವಿರೋಧಿಸುವುದಕ್ಕಿಲ್ಲ. 12 ವರ್ಷಗಳ ವನವಾಸವನ್ನು ಅನುಭವಿಸು, ರಾಜ್ಯಭ್ರಷ್ಟನಾಗಿ ಕಾಲವನ್ನು ಕಳೆ, ಇದು ನನ್ನ ಶಿಕ್ಷೆ ನಿನಗೆ ಅಂತ ಹೇಳಿದರು. ಒಪ್ಪಿಕೊಂಡು ಹೊರಟೆ. ನನಗೆ ರಾಜ್ಯ ತಪ್ಪಿತು ಅನ್ನುವುದಕ್ಕಾಗಿ ದುಃಖ ಇಲ್ಲ. ನಮ್ಮ ಅಪ್ಪನಾದರೂ ಪರಿಸ್ಥಿತಿಗೆ ಕಟ್ಟು ಬಿದ್ದೇ ನನಗೆ ಈ ಶಿಕ್ಷೆ ವಿಧಿಸಿರಬೇಕು. ನೀನು ಆ ಹೆಣ್ಣನ್ನು ತಂದದ್ದೇ ತಪ್ಪು, ಅವಳನ್ನು ಬಿಟ್ಟು ಬಿಡು, ಅವಳ ಹೆತ್ತವರಿಗೆ ಕೊಟ್ಟು ಬಿಡು, ಈ ಮಾತನ್ನು ಅವರು ಹೇಳಲಿಲ್ಲ. ಆದ್ರಿಂದ ವನವಾಸಕ್ಕೆ ಹೊರಡುವಾಗ ಮಗನನ್ನು ಸೊಸೆಯನ್ನು ಕಳುಹಿಸಿದಂತ ಅವರಿಗೆ ದುಃಖ ಆದದ್ದನ್ನು ಕಂಡ ನಾನು ಮತ್ತೆ ಎಂದಿಗೆ ಹಿಂದೆ ಬರ್ತೇನೆ, ಎಂದಿಗೆ ನಿಮ್ಮ ಮುಖ ನೋಡ್ತೇನೆ ಅಂತ ಕೇಳಿದಾಗ ನನ್ನನ್ನು ಬಿಗಿದಪ್ಪಿ ಹೇಳಿದರು, ಮಗನೇ, ಸಿಂಹಾಸನ ನಿನಗಾಗಿ ಕಾದಿರ್ತದೆ. 12 ವರ್ಷಗಳ ನಂತರ ಶುದ್ಧನಾಗಿ ಬಾ, ಆಗ ನಿನ್ನ ರಾಜ್ಯ ನಿನ್ನದಾಗಿಯೇ ಉಳಿಯುತ್ತದೆ ಅಂತ ಹೇಳಿದರು. ಆದ್ರಿಂದಲೇ ಹೊರಟು ಬಂದಿದ್ದೇನೆ. ಕಾಡನ್ನು ಸೇರಿದ್ದೇನೆ. ನನ್ನವಳಲ್ಲಿ ಹೇಳಿದೆ, ಬರಬೇಡ, ನಿನ್ನ ಅಪ್ಪನ ಮನೆಗೆ ಹೋಗು ಅಂತ. ಅವಳು ಯಾಕೆ ಕೇಳ್ತಾಳೆ? ತಂದೆಯೇ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅನ್ಯನಿಗೆ ಕೊಡುವುದಕ್ಕೆ ತೀರ್ಮಾನ ಮಾಡಿದ ಮೇಲೆ ಆ ತಂದೆಯ ಮನೆ ನನಗೆ ಮನೆಯಲ್ಲ. ಪತಿಯಾದ ನಿನಗೆ ಬಂದಂತಹ ವನವಾಸ ನನಗೆ ಬಂದ ವನವಾಸವೂ ಹೌದು. ಜೊತೆಯಲ್ಲಿರ್ತೇನೆ ಅಂತ ಹೇಳಿದರು. ಈ ಕಾಡಿನಲ್ಲಿ ನೋಡಬಾರದೆ? ವನವಾಸಿಗಳೆಲ್ಲ ರಾಜಕುಮಾರ ಅಂತ ನನ್ನನ್ನು ಪ್ರೀತಿಸಿದರು. ಅವರ ಬದುಕು ನನಗೆ ಸೇರಿದ್ದು ಅಂತ ನಾನು ವಹಿಸಿಕೊಂಡೆ. ನನ್ನ ಪರಿವಾರ ಕಾಡಿನಲ್ಲಿದ್ರೂ ದೊಡ್ಡದಾಗಿಯೇ ಇದೆ.
12 ವರ್ಷಗಳಷ್ಟು ದೀರ್ಘಕಾಲ ಕಳೆಯಬೇಕಾದಂತಹ ಸ್ಥಳ ಇದಾದ್ರಿಂದ ಇಲ್ಲಿ ನನ್ನವರ ಸುಖದ ಬಗ್ಗೆ ನಾನು ಯೋಚಿಸಬೇಕಾಗಿದೆ. ನಿಬಂಧನ ಚಕ್ರವರ್ತಿಯ ಮಗನಾದ ನಾನು ರಾಜನ ನಿಬಂಧನೆಗೆ ಒಳಗಾಗಿ ಈ ಕಾಡಿನಲ್ಲಿ ಕಾಲ ಕಳೆಯುತ್ತಿರುವಾಗ ಪ್ರಕೃತಿ ಯಾಕೆ ಮುನಿಯಿತೋ ನನಗೆ ಗೊತ್ತಾಗಲಿಲ್ಲ. ಬರಗಾಲ ಬರಲನ್ನ ದೊರಕದ ಜನಕ್ಕೆ ಹಗಲಿರುಳಿನಂತರವಿರದ ಬೇಗ ಎಲ್ಲುರಿಯುತ್ತಿರೆ. ಧರಣಿಯೇ ಹಸಿದು ಹಸಿರೆಲ್ಲವನು ಮೆದ್ದೆಳನೆ ಪರಿಸರವು ಬರಡಾದುದು. ಧರಣಿಯೇ ಹಸಿದು ಹಸಿರೆಲ್ಲವನು ಮೆದ್ದೆಳನೆ ಪರಿಸರವು ಬರಡಾದುದು. ಈ ಕಾಡಿಗೆ ಬರುವಾಗ 12 ವರ್ಷಗಳನ್ನು ಕಳೆಯುವುದು ಕಷ್ಟವಾಗಲಿಕ್ಕಿಲ್ಲ ಅಂತ ನಾನು ಗ್ರಹಿಸಿದ್ದೆ. ಆದರೆ ಬರಗಾಲದ ಈ ವಾತಾವರಣವನ್ನು ಕಂಡಾಗ ಭೀತಿ ಆಗ್ತಾ ಇದೆ. ಭೂಮಿ ಮಳೆಯಿಲ್ಲದೆ ಬಾಯಿ ಬಿಟ್ಟಿದೆ, ಗಿಡ ಮರಗಳು ಒಣಗಿದ್ದಾವೆ, ಕುಡಿಯುವುದಕ್ಕೆ ನೀರಿಲ್ಲದೆ ಮೃಗ ಪಕ್ಷಿಗಳು ಬಿದ್ದು ಸಾಯ್ತಾ ಇರುವ ದೃಶ್ಯ ನಾನು ನೋಡ್ತಾ ಇದ್ದೇನೆ. ಭೀಕರ ದುಷ್ಕಾಲ. ಏನು ಮಾಡಬೇಕು? ನನ್ನವರಿಗೆ ಅನ್ನ ಎಲ್ಲಿಂದ ತರಲಿ? ನಾನು ಉಣ್ಣುವುದಕ್ಕೇನು ಮಾಡಲಿ? ಇದು ಸಮಸ್ಯೆ ಹೌದು. ಆದ್ರೆ ನಾನೊಬ್ಬ ಕ್ಷತ್ರಿಯ. ಕಷ್ಟಕ್ಕೆ ಅಂಜುವುದು ನನ್ನ ಸ್ವಭಾವವೇ ಅಲ್ಲ. ಏನು ಆಪತ್ತು ಬಂದರೂ ಸರಿ, ಸತಿಯನ್ನೂ ಕಾಪಾಡಬೇಕು, ನನ್ನ ಜೊತೆಯಲ್ಲಿ ನನ್ನನ್ನು ನಂಬಿರುವಂತಹ ವನವಾಸಿಗಳನ್ನೂ ಕಾಪಾಡಬೇಕು. ಅದಕ್ಕಾಗಿ ಬೇಟೆಗಾಗಿ ನಡೆಯುತ್ತೇನೆ. ಒಂದು ದಿನ ಹೋದ ದಿಕ್ಕಿಗೆ ಮತ್ತೊಂದು ದಿನ ಹೋಗ್ತಾ ಇಲ್ಲ, ದೂರ ದೂರ ಹೋಗ್ತಾ ಇದ್ದೇನೆ. ಎಲ್ಲಿ ನೋಡಿದರೂ ಪರಿಸ್ಥಿತಿ ಒಂದೇ. ಭೂಮಿ ಹಸಿರನ್ನು ಮೆದ್ದಿದೆ, ನೀರನ್ನು ಕುಡಿದು ಬಾಯಾರಿಕೆ ಇಂಗಿಸಿಕೊಂಡಿದೆ. ಭೂಮಿಗೆ ಇಷ್ಟು ಹಸಿವೆಯಾದ್ರೆ, ಇಷ್ಟು ಬಾಯಾರಿಕೆಯಾದ್ರೆ ಭೂಮಿಯ ಮೇಲಿರುವ ಮನುಷ್ಯರ ಪಾಡು ಏನು? ಅದಕ್ಕಾಗಿ ಒಂದು ಕೆಲಸ ನಾನು ಮಾಡಿದ್ದು. ಮಾಡಬೇಕು ಅಂತ ನನಗೆ ಉದ್ದೇಶ ಇರಲಿಲ್ಲ. ವಶಿಷ್ಠಾಶ್ರಮದ ಬಳಿಗೆ ಹೋದಾಗ ಅಲ್ಲಿ ಹಸಿರಾದ ವಾತಾವರಣ ಕಂಡೆ. ಅಲ್ಲಿ ಮೇಯ್ತಾ ಇರುವ ಪುಷ್ಟವಾದಂತಹ ಗೋವಂತನ್ನು ಕಂಡೆ. ಕತ್ತಿ ಎತ್ತಿ ಕಡಿಯುವಾಗ ಶಿಷ್ಯರು ಬಂದು ತಡೆದರು. ಹೋಮಧೇನು ಅದು, ಆ ಕೆಲಸ ಮಾಡಬಾರದು ನೀನು. ಹಸಿದ ಹೊಟ್ಟೆಗೆ ಹೋಮಧೇನು ಆದ್ರೇನು, ಮತ್ತೊಂದೇನು? ಬದುಕಿದ ನಂತರ ಅಲ್ಲವೇ ಹೋಮ. ಅದಕ್ಕಾಗಿ ಅದನ್ನು ಕಡಿದು ನನ್ನವರಿಗೆ ಹಂಚಿ ತಿಂದದ್ದು ಹೌದು. ದಿನ ಕಳೆಯುತ್ತಾ ಇದೆ, ಕಾಲ ಮುಂದುವರಿಯುತ್ತಾ ಇದೆ. ಇನ್ನೆಂಥ ಕಾಲಗಳನ್ನೆಲ್ಲ ಕಾಣಬೇಕಾಗಿದೆಯೋ ಯಾರಿಗ್ ಗೊತ್ತು, ಯಾರಿಗ್ ಗೊತ್ತು. ಕಟ್ಟಿದ ಕರಿಮಣಿಯ ಜೊತೆ ಸುತರ ಪೈಗೆ ಬಸವನುಳಿದು ಸುತರಲ ದೇವರೇ, ಗತ ಜೀವನದ ವೈಭವವನ್ನು ಕೇವಲ ನೆನಪಾಗಿಸಿಕೊಳ್ಳಬೇಕಲ್ಲದೆ ಅನುಭವಿಸುವುದಕ್ಕೆ ನನಗಿನ್ನಿಲ್ಲವಾಗಿ ಹೋಯ್ತಲ್ಲ. ಏನು ಮಾಡೋಣ? ಕೌಶಿಕ ಮಹಾರಾಜರ ಪ್ರಿಯ ಪತ್ನಿ ಎನಿಸಿಕೊಂಡು ಸೌಭಾಗ್ಯದಿಂದ ಜೀವನವನ್ನು ಸಾಗಿಸುತ್ತಿದ್ದೆ. ಆ ಕಾಲ ಕಳೆದು ಹೋಯಿತು. ನನ್ನವರು ನನ್ನೊಂದಿಗಿಲ್ಲ. ಅವರು ಅರಮನೆಯನ್ನು ನನ್ನನ್ನು ತೊರೆದು ಹೋಗುವಾಗ ಆಡಿದ ಮಾತುಗಳು ಒಂದೇ ಎರಡೇ. ಅವರ ಧೋರಣೆ ಏನು ಅನ್ನುವುದನ್ನೆಲ್ಲ ತಿಳಿಸಿ ಹೋದ್ರಲ್ಲ ಅವರು. ಬ್ರಹ್ಮತೇಜೋ ಬಲವೇ ಬಲ ಬ್ರಹ್ಮತೇಜೋ ಬಲವೇ ಬಲ ಹೊರದೆಮ್ಮ ರಾಜಸಗಿಲ್ಲ ಬೆಲೆ ಹೊರದೆಮ್ಮ ರಾಜಸಗಿಲ್ಲ ಬೆಲೆ ಹಮ್ಮ ಎಮ್ಮಿವರೆಗೆ ನೀರಸ ಜನ್ಮ ಕಳೆದೆ ಬರಗಮ್ಮ ನೆಮ್ಮಿವರೆಗೆ ನೀರಸ ಜನ್ಮ ಕಳೆದೆ. ವಶಿಷ್ಠರದ್ದಾದಂತಹ ವರ್ಚಸ್ಸು ಓಜಸ್ಸು ತೇಜಸ್ಸಿನ ಮುಂದೆ
ತನ್ನದ್ದಾದಂತಹ ರಾಜಸ ಗುಣ ಯಾವುದೇ ಫಲ ಕೊಡದೆ ಇದ್ದುದರಿಂದ ಖಿನ್ನರಾದಂತಹ ಅವರು ಬ್ರಹ್ಮತೇಜೋ ಬಲವೇ ಬಲ, ಅರಸನಾದಂತಹ ನನ್ನ ರಾಜಸ ಗುಣ ಇದು ನಿಷ್ಪ್ರಯೋಜನ ಅಂತ ಎಣಿಸಿ ಅವರು ನನ್ನಲ್ಲಿ ಹೇಳಿದ ಮಾತು ಇದು ಯಾವುದು ಪ್ರಯೋಜನಕ್ಕೆ ಬರುವಂತಹದ್ದಲ್ಲ. ಹಮ್ಮಿನಿಂದ ಇದನ್ನೇ ನಂಬಿಕೊಂಡು ನಾನೆಲ್ಲವನ್ನು ಕಳ್ಕೊಂಡೆ, ವ್ಯರ್ಥ ಜೀವನವನ್ನು ಸಾಗಿಸಿದೆ. ಆದುದರಿಂದ ವಿಶ್ವಕ್ಕೆ ನಾನೊಬ್ಬ ಮಾನ್ಯ ಪುರುಷನಾಗ್ತೇನೆ. ಗಾದಿ ಸುತ ಕೇವಲ ನಾಡಿಗೆ ಒಡೆಯನಲ್ಲ, ವಿಶ್ವಕ್ಕೆ ಸ್ನೇಹ ಭಾವದಿಂದ ಎಲ್ಲವನ್ನು ಒದಗಿಸುವಂತ, ಎಲ್ಲವರಿಗೂ ಸುಖವನ್ನುಂಟು ಮಾಡುವಂತ ಒಬ್ಬ ಬ್ರಹ್ಮ ಋಷಿಯೇ ಆಗಬೇಕು. ಈ ಧೋರಣೆ ನನ್ನದ್ದಾಗಿದೆ, ಆದ್ರಿಂದ ನಾನು ಉಳಿಯುವುದಿಲ್ಲ. ಹೀಗೆ ಅವರೇನೋ ಹೊರಟು ಹೋದ್ರು. ಹೌದು, ಹಾಗಾದ್ರೆ ಅರಸಿಯಾದ ನನಗವರು ಕೊಟ್ಟದ್ದೇನು? ಕೊರಳ ಕರಿಮಣಿ, ಹುಟ್ಟಿದ ಮಕ್ಕಳು ಮಾತ್ರ. ಸಂಪತ್ತೆಲ್ಲವೂ ನಾಶವಾಯಿತು. ಈ ಹೊತ್ತು ಭೂಮಿಯೇ ಬರಡಾಗಿ ಹೋಗಿದೆ. ಮುಂದೆ ಗತಿ ಏನಪ್ಪ ನನ್ನದು? ಸಿದ್ಧಿ ಒಡೆದೈದು ಬೇನು ತಾಳಿರಿ, ಸಿದ್ಧಿ ಒಡೆದೈದು ಬೇನು ತಾಳಿರಿ, ಬದ್ಧವೆಂಬಿ ಹಠದ ಬಿಗಿದದು, ಬದ್ಧವೆಂಬಿ ಹಠದ ಬಿಗಿದದು, ಇದ್ದು ಕಷ್ಟಕ್ಕಿಲ್ಲವಾಗಿ ಗನೆಜೆದ್ದು ನಡೆದು, ಇದ್ದು ಕಷ್ಟಕ್ಕಿಲ್ಲವಾಗಿ ಗನೆದು ನಡೆದು, ಹೋಗುವಾಗಲೂ ಧೈರ್ಯದ ಮಾತುಗಳನ್ನು ಹೇಳಿದರು. ಸಾಧನೆಯಿಂದ ಯಾವುದನ್ನಾದರೂ ಸಿದ್ಧಿಸಿಕೊಳ್ಳುವುದಕ್ಕೆ ಆಗ್ತದೆ. ನೀವೇನೂ ಯೋಚನೆ ಮಾಡಬೇಕಾದದ್ದಿಲ್ಲ. ಅಚಲವಾದಂತಹ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ನನ್ನದಾದ ವರ್ಚಸ್ಸನ್ನು ಹೆಚ್ಚಿಸಿಕೊಂಡು ಬ್ರಹ್ಮ ಋಷಿಯಾಗಿಯೇ ನಾನು ಮರಳಿ ಬರುತ್ತೇನೆ ಅಂತ. ಹೌದು, ಕೈ ಹಿಡಿದ ಗಂಡನಿಂದ ಏನೇನೋ ಬಯಕೆಯನ್ನಿಟ್ಟುಕೊಂಡ್ರೆ ತಪ್ಪೇನೂ ಅಲ್ಲ. ಆದ್ರೆ ಅವರು ನನಗೇನನ್ನೂ ಕೊಟ್ಟು ಹೋದದ್ದಿಲ್ಲ. ನನ್ನ ಕಷ್ಟ ಕಾಲದಲ್ಲಿ ನೆರವಾಗದೇ ಇದ್ದ ಪತಿ ನನಗೆ ಏನು ಮಾಡ್ಲಿ ನಾನು? ಹಾಗೆ ಅಂತ ಕಾಲ ಕಳೆಯಬೇಕಲ್ಲ, ಹುಟ್ಟಿದ ಮಕ್ಕಳ ಪೋಷಣೆ ಆಗಬೇಕಲ್ಲ, ಆ ಬಗ್ಗೆ ನಾನು ಯೋಚಿಸಬೇಡವೇ? ಎಂತಾದಡೆನ್ನ ಸಂತಾನವನು, ಎಂತಾದಡೆನ್ನ ಸಂತಾನವನು, ಮತ್ಕಾಂತ ಹಿಂದಿರುಗಿ ಬರುವನ ಕಸಲಗೆ, ಮತ್ಕಾಂತ ಹಿಂದಿರುಗಿ ಬರುವನ ಕಸಲಗೆ, ಸಂತೈಸಬೇಕೆಂಬ ಹೊಣೆಯರಿತ ಮಾತೆ, ಸಂತೈಸಬೇಕೆಂಬ ಹೊಣೆಯರಿತ ಮಾತೆ, ಸತ್ಯಾಂತೆ ಕಂಡರಸಿದಳು ಪಥವ, ಹದಿಬದೆಯ ಹೆಣ್ಣಾದವಳು ಪತಿ ಎಂತವನೇ ಇದ್ರೂ ಕೂಡ ಆತನನ್ನು ಆಕ್ಷೇಪಿಸದೆ ದಿನ ಕಳೆಯಬೇಕಂತೆ. ನನ್ನವರಾಡಿದಂತಹ ಮಾತೇನು? ಮರಳಿ ಬರ್ತೇನೆ ಅಂತ. ಅವರು ಬರುವನಕ ನನ್ನ ಕರುಳ ಕುಡಿಗಳನ್ನೆಲ್ಲ ಉಳಿಸಿಕೊಂಡು ನಾನೂ ಬದುಕಿರಬೇಕು. ನನ್ನ ಮಕ್ಕಳ ಪೋಷಣೆ ನನ್ನ ಹೊರತು ಮತ್ಯಾರು ಮಾಡುವವರಿದ್ದಾರೆ? ಹಾಗೆ ಅಂತ ಊರೆಲ್ಲ ಬರಗಾಲ. ಏನು ಮಾಡಬೇಕು ಅಂತ ನನಗೆ ತಿಳಿಯುವುದಿಲ್ಲ. ಯಾವುದಾದ್ರೂ ಒಂದು ದಾರಿ ಕಂಡು ಆ ಮಕ್ಕಳನ್ನು ನಾನು ಬೆಳೆಸಲೇಬೇಕು, ಉಳಿಸಿಕೊಳ್ಳಲೇಬೇಕು. ಏನು ಮಾಡ್ಲಿ ಹಾಗಾದ್ರೆ? ಹಾ ಕಿರಿಯ ಮಗ ಕಿರಿಯ ಮಗ ಗಾಲವನ ವಿಕ್ರಯಿಸಿ ಕೆಲಗಾಲ ಕೆರವಾಗುವಷ್ಟು ದನ ಗಳಿಸಿ, ಕೆಲಗಾಲ ಎರವಾಗುವಷ್ಟು ದನಗಳಿಸಿ, ತರುವುದೇ ಸರಿ ಅನ್ಯ ಪಥ ಶೂನ್ಯ ನಾನೆನುತ್ತ, ತರುವುದೇ ಸರಿ ಅನ್ಯ ಪಥ ಶೂನ್ಯ ನಾನೆನುತ್ತ, ತರಳನನು ಬೆಗಲೇರಿಸುತ್ತ, ತರಳನನು ಬೆಗಲೇರಿಸುತ್ತ,
ಯಾವುದನ್ನಾದರೂ ಮಾರಿ ನನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಿಸೋಣ ಅಂತ ಆಲೋಚಿಸಿದ್ರೆ ಒಡವೆ ಆಭರಣಗಳು ಯಾವುದೂ ನನ್ನಲ್ಲಿಲ್ಲ. 1000 ಜನ ಸಜ್ಜನರ ಮುಂದೆ ನನ್ನ ಕೊರಳಿಗೆ ಕಟ್ಟಿದ ಮಂಗಲ ಸೂತ್ರವೊಂದು ಹೊರತು ಮತ್ತೇನೂ ಇಲ್ಲ. ಏನು ಮಾಡ್ಲಿ ನಾನು? ಹಲವಾರು ಮಕ್ಕಳನ್ನು ಪಡೆದವಳು. ಅದರಲ್ಲಿ ನನ್ನ ಕಿರಿಯ ಮಗನಾದಂತಹ ಗಾಲವ, ಅವನನ್ನು ಯಾರಿಗಾದರೂ ನಾನು ವಿಕ್ರಯಿಸಿದೆ ಅಂತಾದ್ರೆ, ಕೆಲವರು ಶ್ರೀಮಂತರು ಮಕ್ಕಳಿಲ್ಲದೆ ಇದ್ದವರು ಆಸೆಯಿಂದ ನನ್ನ ಮಗನನ್ನು ಕೊಂಡುಕೊಂಡರು ಅಂತಾದ್ರೆ, ಅವರು ಕೊಡುವಂತಹ ಧನದಿಂದ ಉಳಿದ ಮಕ್ಕಳ ಹೊಟ್ಟೆಯನ್ನಾದರೂ ತುಂಬಿಸಬಹುದಲ್ಲ, ಕೆಲವು ಕಾಲವಾದರೂ ಹೀಗೆ ನಾನು ಕಳೆಯಬಹುದಲ್ಲ. ಆದುದರಿಂದ ಆ ಗಾಲವನನ್ನು ಎತ್ತಿಕೊಂಡು ಊರು ಕೇರಿಯನ್ನೆಲ್ಲ ಸುತ್ತಾಡುತ್ತಾ ಮುಂದೆ ಸಾಗ್ತೇನೆ. ನೋಡೋಣ, ಯಾರಾದ್ರೂ ವಿಕ್ರಯಿಸ್ತಾರೋ ನೋಡೋಣ. ಓ ಪುಣ್ಯಾತ್ಮರೇ, ನಡೆದರೆ ಕಂಡ ಕಂಡವರಿದಿರು ಕೊಳ್ಳಿರಿ ಹುಡುಗನನು ಬೆಲೆಗೆಂಬ ನುಡಿಯ ಈ ಹುಡುಗನನು ಬೆಲೆಗೆ ಎಂಬ ನುಡಿಯ ಓ ಪುಣ್ಯಾತ್ಮರೇ, ಹೊಟ್ಟೆಯ ಹಸಿವನ್ನು ತಡೆಯು ಹಿಡಿಯುವುದಕ್ಕೆ ನನ್ನಿಂದ ಆಗುತ್ತಿಲ್ಲ. ಅಮ್ಮ ಅಮ್ಮ ಹಸಿವು ಎಂದು ಕಂಗಾಲಿಡುವ ನನ್ನ ಮಕ್ಕಳ ಉದರಂಬರಡಕ್ಕಾಗಿ ಇದೋ ಈ ಒಬ್ಬ ಮಗನನ್ನು ನಾನು ಮಾರುವುದಕ್ಕೆ ಸಿದ್ಧಳಾಗಿದ್ದೇನೆ. ಯಾರಾದ್ರೂ ಈ ನನ್ನ ಕಂದನನ್ನು ಕೊಂಡುಕೊಳ್ಳಿ, ನನಗೇನಾದ್ರೂ ಧನವನ್ನು ನೀಡಿ. ನಿನ್ನ ಮಗನೇ ನೀವ? ನನ್ನ ಮಗನೇ. ನಮಗೆ ಹೊಟ್ಟೆಯ ಗತಿ ಇಲ್ಲ, ನೀನು ಮಾರಾಟಕ್ಕೆ ಒಂದೇ ತೆಗೆದುಕೊಳ್ಳುವುದಕ್ಕೆ ಯಾರಿದ್ದಾರೆ? ಹೋಗೋ ಹೋಗೋ, ಮುಂದೆ ಹೋಗೋ. ಅಯ್ಯೋ, ನೀವಾದ್ರೂ ಕೊಂಡುಕೊಳ್ಳಿ. ಮುಂದೆ ಹೋಗೆ. ಏನು ಆಶ್ಚರ್ಯ! ಈ ಸಂಭಾಷಣೆಗಳು ನಿತ್ಯ ಕಿವಿಯ ಮೇಲೆ ಬೀಳುವಂತಹದ್ದೇ. ಹೊಟ್ಟೆಯ ಹಸಿವಿಗೆ ಇದ್ದದ್ದನ್ನು ಮಾರುವುದು, ಒಂದು ದಿನ ಕಳೆದರೆ ಅಷ್ಟಾದರೂ ಆಯಿತು, ಅಷ್ಟು ಬದುಕಿದ ಹಾಗಾಯಿತು ಅಂತ ಮನುಷ್ಯ ಯೋಚಿಸುವುದು ಈ ಹೊತ್ತಿನ ಸಾಮಾನ್ಯ ಸ್ಥಿತಿ. ಆದರೆ ಈ ತಾಯಿಯ ಕೂಗಿನಲ್ಲಿ ನಾನು ಪ್ರತ್ಯೇಕತೆಯನ್ನು ಕಾಣುತ್ತಾ ಇದ್ದೀನಿ. ನನ್ನ ಮಗನನ್ನು ಕೊಳ್ಳಿರಿ ಅಂತ ಹೇಳ್ತಾ ಇದ್ದಾಳಲ್ಲ. ತನ್ನ ಕರುಳ ಕುಡಿಯನ್ನೊಬ್ಬ ತಾಯಿ ಮಾರ್ತಾಳೆ ಅಂತಾದ್ರೆ ಅವಳ ಹೃದಯ ಇನ್ನೆಷ್ಟು ಕಠಿಣ ಇರಬೇಕು. ಮಗುವನ್ನು ಮಾರಿ ತನ್ನನ್ನು ಉಳಿಸುವುದಕ್ಕಾಗಿ ಯೋಚಿಸ್ತಾಳೆಯೇ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ಉಳಿದ ಮಕ್ಕಳನ್ನು ಕಾಪಾಡುತ್ತೀರಿ. ಯಾರಿರಬಹುದು ಈಕೆ? ಒಳ್ಳೆ ಕುಲವತಿಯಂತೆ ಕಾಣಿಸ್ತಾ ಇದ್ದಾಳಲ್ಲ. ಈ ಕುಮಾರನು ಲಕ್ಷಣವಂತನಾಗಿದ್ದಾನೆ. ಯಾವುದೋ ದೊಡ್ಡ ಮನೆತನಕ್ಕೆ ಬಂದ ಗಂಡಾಂತರ ಇರಬೇಕಿ. ವಿಚಾರಿಸೋಣ. ಅಮ್ಮ, ಯಾರು ತಾಯಿ ನೀನು? ಕೇಳಿ ತಿಳಿಬೇಕಾಗಿದೆ ನನಗೆ. ಕೇಳಿ ತಿಳಿದಾಕೆಯ ವಿಚಾರವಾ, ಕೇಳಿ ತಿಳಿದಾಕೆಯ ವಿಚಾರವ ಆಳಿದನ ಸುತ ತನ್ನ ನಿಜವನು ಪೇಳಿ, ಆಳಿದನ ಸುತ ತನ್ನ ನಿಜವನು ಪೇಳಿ, ಯೋಗಕ್ಷೇಮ ನಿಮ್ಮದು ಮುಂದೆ ತನಗೆನುತ, ನಿಮ್ಮ ಯೋಗಕ್ಷೇಮ ನಿಮ್ಮದು ಮುಂದೆ ತನಗೆನುತ, ಆ ಆ ಅಮ್ಮ, ಕಣ್ಣೀರನ್ನು ಒರೆಸಿಕೊಳ್ಳಿ. ಕಷ್ಟ ಎಲ್ಲರಿಗೂ ಬಂದಿದೆ. ನಿಮ್ಮ ಮಗನನ್ನು ಕೊಳ್ಳುವುದಕ್ಕೆ ಯಾರೂ ಸಿದ್ಧರಿಲ್ಲ ಎಂಬುದಕ್ಕಾಗಿ ದುಃಖಿಸಬೇಡಿ. ನಾನು ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದೀನಿ. ಈ ಮಕ್ಕಳು ಉಳಿಬೇಕು, ಒಬ್ಬ ಮಗನನ್ನು ಕಳೆದುಕೊಂಡಾದರೂ ಉಳಿದವರ ಹೊಟ್ಟೆ ತುಂಬಿಸಬೇಕು ಎಂಬ ನಿನ್ನ ಯೋಚನೆ ಇದೆಯಲ್ಲ, ಇದು ನನ್ನನ್ನು ಚಿಂತೆಗೆ ಹಚ್ಚಿದೆ. ಆದ್ರಿಂದ ನಾನು ಕೇಳ್ತಾ ಇದ್ದೇನೆ, ಯಾರು ನೀನು? ಈ ಮಕ್ಕಳ ತಂದೆ ಇಲ್ವೇ? ನಿನ್ನನ್ನು ನಿನ್ನ ಮಕ್ಕಳನ್ನು ಕಾಪಾಡಬೇಕಾದವನ ಹೊಣೆಗಾರಿಕೆ ಇರುವಾಗ ಅವ ಹೇಗೆ ತಪ್ಪಿಸಿಕೊಂಡ? ಯಾರ ಪುಣ್ಯಾತ್ಮ? ಹೊಣೆಗಾರಿಕೆಯಿಂದ ನುಣುಚಿಕೊಂಡವರಲ್ಲ ನನ್ನ ಗಂಡ. ಯಾವುದೋ ಸಿದ್ಧಿಯ ಸಾಧನೆಗಾಗಿ ಹೋದವರಿದ್ದಾರೆ. ಅಮ್ಮ, ಈ ಲೋಕದಲ್ಲಿ ಯಾವ ಪತಿವ್ರತೆಯಾದ ಸ್ತ್ರೀಯು ತನ್ನ ಗಂಡ ಕೆಟ್ಟವ ಅಂತ ಹೇಳುವುದಿಲ್ಲ. ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಇಂತಹ ಲಕ್ಷಣದಿಂದ ಕೂಡಿದ ನಿಮ್ಮನ್ನು ಕಂಡಾಗ ಸಾಮಾನ್ಯ ನಿನ್ನ ಗಂಡನೂ ಆಗಿರ್ಲಿಕ್ಕಿಲ್ಲ, ನೀನು ಸಾಮಾನ್ಯಳೂ ಆಗಿರ್ಲಿಕ್ಕಿಲ್ಲ. ಅದಕ್ಕಾಗಿ ನಿನ್ನ ಪರಿಚಯ ಹೇಳ್ತೀಯಾ ಅಂತ ಕೇಳ್ತೀನಿ. ಅಯ್ಯೋ, ಹೇಳೋಣ, ಅದಕ್ಕೇನಂತೆ. ಕೌಶಿಕ ಮಹಾರಾಜರ
ಬಗ್ಗೆ ಕೇಳಿರ್ಬೇಕಲ್ಲ? ವಿಶ್ವರಥ ಮಹಾರಾಜರು ಹ್ಮ್, ಕೇಳಿದ್ದೇನೆ. ಅವರ ಧರ್ಮ ಪತ್ನಿ ನಾನು. ಓಹೋ, ಹೇಮವತಿ ಎಂದು ನನ್ನ ಹೆಸರು. ಅಮ್ಮ, ಹ್ಮ್, ವಶಿಷ್ಠರಲ್ಲಿ ಸ್ಪರ್ಧೆಯನ್ನು ಹೂಡಿ ಹಾ, ಬ್ರಹ್ಮತೇಜಸ್ಸಿಗೆ ಮನವೊಲಿದು ಹ್ಮ್, ಕ್ಷತ್ರಿಯತ್ವಕ್ಕೆ ಧಿಕ್ಕಾರವೆಂದು ಹೇಳಿ ಹ್ಮ್, ತಪಸ್ಸಿಗಾಗಿ ಹೊರಟಂತಹ ಘನಯೋಗ್ಯತಾವಂತರವರು. ಹಾ, ಅವರ ಕಥೆಯನ್ನು ಕೇಳಿ ರೋಮಾಂಚನಗೊಂಡವರು ನಾವು. ಹಾ, ಕ್ಷತ್ರಿಯರ ಜಾತಿಯಲ್ಲಿ ಅಂತಹ ಒಬ್ಬ ಧೀಮಂತ, ಹ್ಮ್, ಒಬ್ಬ ಮಹಾ ಸಾಧನೆಗೆ ಹೊರಟಂತಹ ಪುಣ್ಯಪುರುಷ ಇದ್ದಾನಲ್ಲ, ಹ್ಮ್, ಅದಕ್ಕಾಗಿ ಅಭಿಮಾನ ಪಟ್ಟವರು ನಾವು. ಹಾ, ಅವರ ಮಕ್ಕಳು ಇವರು, ಅವರ ಪತ್ನಿ ನೀವು. ನಾನು. ಎಷ್ಟು ಕಾಲವಾಯ್ತಮ್ಮ ನೀವು ಈ ಕಷ್ಟ ಅನುಭವಿಸ್ತಾ ಇರೋದು? ಕೆಲವು ಸಮಯ ಕಳೆಯಿತು. ಬರಗಾಲ ಬಂದುದರಿಂದ ನಮಗೆ ಜೀವನವೇ ಅಸಹ್ಯವಾಗಿ ಬಿಟ್ಟಿದೆ. ಅಮ್ಮ, ಹ್ಮ್, ಪ್ರಪಂಚದಲ್ಲಿ ಮಹತ್ವವನ್ನು ಸಾಧಿಸುವುದಕ್ಕೊಬ್ಬ ಹೊರಟ್ರೆ ಹ್ಮ್, ಅವನಿಗೆ ಅಡ್ಡ ನಿಲ್ಲುವುದಲ್ಲ, ಪ್ರೋತ್ಸಾಹ ಕೊಡಬೇಕಾದ್ದು. ಹಾ, ಈ ಸ್ಥಿತಿಯಲ್ಲಿ ನೀವು ಮಗನನ್ನು ಮಾರ್ತೀರಿ. ಹಾ, ನಾನು ಕೇಳ್ತೇನೆ, ನಾಳೆ ನಿಮ್ಮ ಗಂಡ ಬಂದು ಹ್ಮ್, ಇವನು ಕೊನೆಯವನು ತಾನೆ, ಹೌದು. ನನ್ನ ಚಿಕ್ಕ ಮಗ, ಮುದ್ದಿನ ಮಗ ಎಲ್ಲಿ ಅಂತ ಕೇಳಿದ್ರೆ ಏನಮ್ಮ ಉತ್ತರ ಕೊಡ್ತೀರಿ? ಅಯ್ಯೋ, ಮಾರಾಟ ಮಾಡಿ ಹೊಟ್ಟೆ ತುಂಬಿಸಿದೆ ಅಂತ ಹೇಳಬೇಕು ನೀವು. ಬರಬಾರದು. ಹಾ, ಯಾವ ಹೆಣ್ಣಿಗೂ ಯಾವ ತಾಯಿಗೂ ಆ ದುಸ್ಥಿತಿ ಬರಬಾರದು. ಹ್ಮ್, ಅಮ್ಮ, ಹ್ಮ್, ನಾನು ಯಾರು ಗೊತ್ತೇ? ಇಲ್ಲ. ರಾಜ್ಯ ಭ್ರಷ್ಟನಾದ ಸೂರ್ಯವಂಶದ ನಿಬಂಧನ ಕುಮಾರ ಸತ್ಯವ್ರತ ನಾನು. ಹೌದೇ? ಈಗ ನನಗೆ ತ್ರಿಶಂಕು ಅಂತ ಒಂದು ಅಡ್ಡ ಹೆಸರು ಬೇರೆ ಬಿದ್ದಿದೆ. ಹಾ, ಹಾ, ತಾಯಿ, ಹ್ಮ್, ಇಲ್ಲೇ ಸಮೀಪದಲ್ಲಿ ನನ್ನದೊಂದು ಮನೆ ಇದೆ. ಹಾ, ಮನೆ ಅಂದ್ರೆ ಅರಮನೆ ಅಲ್ಲ, ಹ್ಮ್, ಮನೆ ಮಾತ್ರ. ಹಾ, ಮನೆಯ ಮಾಡು ಸೂರ್ಯನ ಉಷ್ಣದಿಂದ ಸುಟ್ಟು ಹೋಗುವ ಸ್ಥಿತಿಯಲ್ಲಿದೆ. ಹಾ, ನನ್ನ ಹೆಂಡತಿ ಇದ್ದಾಳಲ್ಲಿ. ಓಹೋ, ನನ್ನ ಜೊತೆಯಲ್ಲಿ ಕೆಲವರು ವನವಾಸಿಗಳು ಸೇರಿದ್ದಾರೆ. ಹಾ, ಹಸಿವೆ ಬಾಧೆ ಎಲ್ಲರಿಗೂ ಇದೆ. ಹ್ಮ್, ಹಾಗಂತ ನಾನು ನನ್ನವರನ್ನು ಮಾರಲಾರೆ, ಹ್ಮ್, ಇನ್ನೊಬ್ಬರು ಮಾರುವುದನ್ನು ನೋಡಿ ಸಹಿಸಲು ಆರೆ. ಹ್ಮ್, ಒಂದು ಮಾತು ಹೇಳ್ತೇನೆ, ಕೇಳ್ತೀಯ? ಏನದು? ನನ್ನ ಜೊತೆ ಬಂದ್ಬಿಡು. ಹ್ಮ್, ಈ ಮಕ್ಕಳನ್ನೆಲ್ಲ ಕರೆದುಕೊಂಡು ಬಂದಿರು. ಹ್ಮ್, ನಿನಗೆ ಮೃಷ್ಟಾನ್ನ ಭೋಜನ ಕೊಡ್ತೇನೆ, ಹ್ಮ್, ನಿನ್ನನ್ನು ಅರಮನೆಯಲ್ಲಿ ಸುಖದಲ್ಲಿ ಇಡ್ತೇನೆ. ಹೀಗೆ ಹೇಳುವ ಧೈರ್ಯ ನನಗಿಲ್ಲ. ಹಾ, ನಾನೇನು ತಿಂತೇನೋ ಅದನ್ನು ನಿನಗೆ ಕೊಡ್ತೇನೆ, ಹಾ, ನಾನೇನು ಕುಡಿಯುತ್ತೇನೋ ಅದರಲ್ಲಿ ನಿನಗೆ ಪಾಲು ಕೊಡ್ತೇನೆ. ಹ್ಮ್, ಅಮ್ಮ, ಹ್ಮ್, ಉಪವಾಸ ಆದ್ರೆ ನನ್ನ ಜೊತೆ ಅಷ್ಟು ಜನ ಇದ್ದಾರಲ್ಲ, ಹೌದು. ನಾನು ಒಬ್ಬ ಇದ್ದೇನಲ್ಲ, ಹ್ಮ್. ಒಟ್ಟಿಗೆ ಉಪವಾಸ ಸಾಯೋಣ. ಮಕ್ಕಳನ್ನು ಮಾರುವ ಕೆಲಸಕ್ಕೆ ಮಾತ್ರ ಹೋಗಬೇಡ. ಆ ಪುಣ್ಯಾತ್ಮನಿಗೆ ಅಪಚಾರ ಮಾಡಿದ ಹಾಗಾಗ್ತದೆ. ಅಬ್ಬ, ನನಗೆ ಯಾರ ಆಶ್ರಯವೂ ಇಲ್ಲ, ಆಸರೆಯೂ ಇಲ್ಲ ಅಂತ ಕಣ್ಣೀರು ಮಿಡಿಯುತ್ತಾ ಇದ್ದೆ. ಈ ಮಾತುಗಳಿಂದ ಮನಸ್ಸಿಗೆ ಎಷ್ಟು ಧೈರ್ಯ ಬಂತು ಗೊತ್ತೇ? ನಾನು ನಿನ್ನ ಮಗನೆಂದು ತಿಳಿ. ಆಹಾ, ತಾಯಿಯ ಸೇವೆ ಮಗನಿಗೆ ಕರ್ತವ್ಯ, ಆ, ತಮ್ಮಂದಿರ ರಕ್ಷಣೆ ಅಣ್ಣನಿಗೆ ಕರ್ತವ್ಯ. ಹ್ಮ್, ನಡಿಯಮ್ಮ, ಹ್ಮ್. ಬಾ. ಅಬ್ಬ, ನನ್ನ ಗೋಳಿನ ಬಾಳು ದೂರ ಆಯ್ತು. ಏನೋ ಒಂದು ಸುಖದ ದಾರಿ ಸಿಕ್ಕಿದಂತೆ ತೋರಿತು ನನಗೆ. ಬರ್ತೇನೆ. ಬೀಳುಗಟ್ಟ ಬಳಿಕ ಲಂದಿನ ಗೋಳು ತಪ್ಪಿದ ಬದುಕ ಬಾಳುತ್ತ ಕಾಲ ಸಲುದಿರ ಬಂದ ನಂದಿನ ಗಾದಿ ನಂತರನೋ ಬ್ರಹ್ಮತೇಜೋ ಬಲವೇ ಬಲವಂತರವಾದದ್ದು ಶ್ರುತಿವಾಕ್ಯ. ಆದರೆ ಇದನ್ನು ಮನಗಂಡು ಅದನ್ನು ಸಾಧಿಸುವುದಕ್ಕೆ ಎಷ್ಟು ಶ್ರಮ ಇದೆ ಎಂಬುದನ್ನು ಯೋಚಿಸದೆ ಪ್ರತಿಜ್ಞಾಬದ್ಧನಾಗಿ ಹೊರಟವ ನಾನು ಗಾದೀಸುತ ವಿಶ್ವರಥ. ಅಬ್ಬ, ಏನು ಮಾಡೋಣ? ದಿಕ್ಬಲಂ ಕ್ಷತ್ರಿಯ ಬಲಂ. ಬಹುಶಃ ಕ್ಷತ್ರಿಯರಿಗೆಲ್ಲ ನನ್ನೀ ಘೋಷಣೆಯನ್ನು ಕೇಳಿ ನನ್ನಲ್ಲಿ ಆಗ್ರಹವೇ ಹುಟ್ಟಿರಬೇಕು, ತಮ್ಮ ಜಾತಿಯನ್ನೇ ಸಣ್ಣದು ಮಾಡಿದ ಅಂತ. ಇದನ್ನು ಕಂಡುಕೊಂಡೆ ನನ್ನ ಸಾಧನೆಯ ಕಾಲದಲ್ಲಿ. ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬಂತಹ ವರ್ಣದವರಿಗೆ ನನ್ನ ಕುರಿತಾಗಿ ಆಗ್ರಹ. ಹೋಗಲಿ, ಬ್ರಹ್ಮವರ್ಚಸ್ಸೇ ವರ್ಚಸ್ಸು ಅಂತ ತಿಳಿದು ಅದನ್ನು ಸಾಧಿಸುವುದಕ್ಕೆ ಹೊರಟ ನನ್ನಲ್ಲಿ ಬ್ರಾಹ್ಮಣರಿಗೂ ದೇವತೆಗಳಿಗೂ ಈರ್ಷ್ಯೆ, ಅಸೂಯೆ. ಅಂತೂ ಬ್ರಹ್ಮವರ್ಚಸ್ವಿ ಆಗಬೇಕು ಅಂತ ಹೊರಟ ನನಗೆ ಈ ಕಡೆಯಿಂದ ದೇವತೆಗಳ ಬ್ರಾಹ್ಮಣರದ್ದಾದಂತಹ ನಿರೋಧ, ಈ ಕಡೆಯಿಂದ ತಿರಸ್ಕರಿಸಿದ ತಮ್ಮ ವರ್ಣದವರು ಅಂತ ಇವರಿಂದ ಉಂಟಾದಂತಹ ವಿರೋಧ. ಈ ವಿರೋಧ ನಿರೋಧಗಳ ಮಧ್ಯದಲ್ಲಿ ಶ್ರೇಯಾಂಸಿ ಬಹುವಿಜ್ಞಾನಿ ಎಂಬುದನ್ನು ಮನಗಂಡು ಆದರೂ ಹಠವನ್ನು ಸಾಧಿಸಿ ಇವತ್ತು ಧಿಯೋಯೋನ ಪ್ರಚೋದಯ, ಈ ಧೀಶಕ್ತಿಯನ್ನು ಪ್ರಚೋದಿಸಿ ಸತ್ಯವನ್ನು ಕಂಡು ಸಿದ್ಧ ಪುರುಷನಾಗಿ ತಪಸ್ಸಿನಿಂದ ಎದ್ದಿದ್ದೇನೆ. ಎದ್ದಾಗ ದೇಹದ ಬಗ್ಗೆ ಜಾಗೃತಿ ಉಂಟಾಯಿತು, ಹಸಿವೆ ತಡೆಯಲಾರದೆ ಹೋಯಿತು. ಎಂತಹ ಬರಗಾಲ! ಹೌದು, ಕ್ಷುಧಾತುರಾಣಾಂ ನ ಪಕ್ವಂ ನ ರುಚಿ. ರುಚಿ ಯಾವುದು, ಬೆಂದದ್ದು ಯಾವುದು, ಯಾವುದು ಪಥ್ಯ, ಯಾವುದು ಅಪಥ್ಯ ಎಂಬುದು ಉಂಟಾಗುವುದಿಲ್ಲ ಎಂಬುದಕ್ಕೆ ನಾನೇ ನಿದರ್ಶನಾಗಿ ಒಬ್ಬ ಚಾಂಡಾಲನ್ನು ಸಾಕಿದ, ಒಂದು ಶ್ವಾನವನ್ನು ಕೊಂದು ಜಠರಾಗ್ನಿಯನ್ನು ತಣಿಸಿಕೊಂಡೆ. ರುಚಿಗಾಗಿ ತಿಂದದ್ದಲ್ಲ,
ಬೇರೆ ಆತುರಕ್ಕೆ ಒಳಗಾಗಿ ತಿಂದದ್ದಲ್ಲ, ಹಸಿವೆಗಾಗಿ ಜೀರ್ಣಿಸಿಕೊಂಡಿದ್ದೇನೆ. ಈ ಹೊತ್ತು ನನ್ನ ವರ್ಚಸ್ಸೇನು? ಹೆಂಡವನ್ನೂ ಕುಡಿದೇನು, ಕೆಂಡವನ್ನೂ ಕುಡಿದೇನು. ಇನ್ನಾಗಬೇಕಾದ್ದೇನು? ಪ್ರಪಂಚದ ಮುಂದೆ ಸಾರಿದ್ದೇನೆ, ಬ್ರಹ್ಮಋಷಿಯಾಗಿಯೇ ಬರ್ತೇನೆ ಅಂತ. ಹೌದು, ನನ್ನ ತಪಸ್ಸಿಗೆ ಮೆಚ್ಚಿದ ಎಲ್ಲವರು ಅಶರೀರಿಗಳಾಗಿ ನಿತ್ಯ ಹೇಳಿದರು, ವಿಶ್ವಸ್ಯ ಮಿತ್ರಂ ಇದು ವಿಶ್ವಾಮಿತ್ರ. ಇಡೀ ಪ್ರಪಂಚಕ್ಕೆ ನೀನು ಸ್ನೇಹಿತನಪ್ಪ. ಈಗ ವಿಶ್ವಾಮಿತ್ರಾಭಿಧಾನವನ್ನು ಪಡೆದು ಶರೀರದಿಂದ ಎಚ್ಚರಗೊಂಡು ಮತ್ತೊಮ್ಮೆ ನಾನು ಆ ಬಿಟ್ಟು ಬಂದ ನನ್ನ ಹೆಂಡತಿ, ನನ್ನ ಮಕ್ಕಳು, ಇವರ ಬಗ್ಗೆ ಸ್ಮರಣಿಕೆ ಉಂಟಾಯಿತು. ಎಲ್ಲಿದ್ದಾರೋ, ಹೇಗಿದ್ದಾರೋ ಧಾವಿಸ್ತೇನೆ, ಧಾವಿಸ್ತೇನೆ, ಧಾವಿಸ್ತೇನೆ ಮುಂದೆ. ಸುಧರನ್ನು ಅರಸಿ ಕಳತ್ರೆಯ ನುಡಿಸಿ ಸುಧರನ್ನು ಅರಸಿ ಕಳತ್ರೆಯ ನುಡಿಸಿ ತನ್ನ ಅತಿಶಯ ಸಿದ್ಧಿಗಳ ಕಥೆಗಳ ಬಣ್ಣಿಸುತ್ತವರ ರಂಜಿಸಿ ಮುನಿಪದೀರಲಾಶ್ರಮದಿ ಓಹೋ, ನನ್ನ ಹೆಂಡತಿ, ನನ್ನ ಮಕ್ಕಳು ಇಲ್ಲಿದ್ದಾರಲ್ಲ. ಹೌದು, ಕೆಲವರು ಹೇಳಿದರು, ಯಾವನೋ ಓರ್ವ ಮಹಾಪುರುಷನು ಆಶ್ರಯವನ್ನಿತ್ತದ್ದರಿಂದ ಈಗ ಕೆಲವಾರು ವರ್ಷಗಳಿಂದ ಸುಖವಾಗಿಯೇ ಇದ್ದಾರೆ. ಅಂದಿನ ರಾಣಿವಾಸದ ವೈಭವ ಇಲ್ಲದೇ ಇದ್ರು ರಾಣಿವಾಸದವರನ್ನು ನಾಚಿಸುವಂತಹ ವೈಭವದಿಂದ ಕೂಡಿ ಹೇಮಾವತಿ, ಆಮೇಲೆ ಮಧುಚ್ಛಂದಾದಿ ನನ್ನ ಮಕ್ಕಳೆಲ್ಲ ಈ ಕಡೆಯಲ್ಲಿದ್ದಾರೆ ಅಂತಂದ್ರು. ಓ, ಹೌದಲ್ಲ, ಹೌದಲ್ಲ, ಹೌದು, ಇವಳೆ ಇವಳೆ ಹೇಮಾವತಿ. ಸ್ವಾಮಿ, ಪಾದಕ್ಕೆರಗಿದೆ. ಓಹೋ, ಮಕ್ಕಳು ಎಲ್ಲ ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೇವೆ. ಇರ್ಲಿ. ಹೇಮಾವತಿ ಸ್ವಾಮಿ, ಗೃಹಸ್ಥನಾದವನಿಗೆ ಪೈತೃಕ ಅನ್ನೋದು ಮುಖ್ಯ, ನನ್ಗೆ ಗೊತ್ತಿತ್ತು. ಆದ್ರೆ ಏನು ಮಾಡೋಣ, ಎಲ್ಲವೂ ಜ್ಞಾನಾಗ್ನಿಯಲ್ಲಿ, ಎಲ್ಲವೂ ಬ್ರಹ್ಮಾಗ್ನಿಯಲ್ಲಿ ಭಸ್ಮೀಭೂತವಾಗ್ತದೆ ಅಂತ ತಿಳಿದ ನಾನು ಪಿತೃಋಣವನ್ನಾಗಲಿ, ಆಚಾರ್ಯ ಋಣವನ್ನಾಗಲಿ, ದೇವಋಣವನ್ನಾಗಲಿ ಋಣವೆಂದು ಗಣಿಸದೆ ಆ ಋಣವನ್ನೂ ಮುಚ್ಚಿ ಸಾಧ್ಯವಾದರೆ ಸಿದ್ಧಿಯಿಂದ ಅವರನ್ನೂ ಕೊಳ್ಳುವಷ್ಟು ತಪೋಧನವನ್ನು ಸಂಪಾದಿಸಿಕೊಂಡು ಬಂದಿದ್ದೇನೆ. ಪತಿಯಾದಂತಹ ನಾನು ಈ ಸಂಪತ್ತನ್ನು ಸಂಪಾದಿಸಿದ್ದರಿಂದ ಹೆಂಡತಿಯಾದ ನಿನಗೂ ಇದೆ ಭಾಗ, ನನ್ನ ಮಕ್ಕಳಿಗೂ ಇನ್ನು ದಾರಿದ್ರ್ಯವಿಲ್ಲ, ಬಡತನವಿಲ್ಲ. ಆದ್ರೆ ಒಂದು ಸತ್ಯ, ಏನು? ಹೋರಾಟಕ್ಕೆ ಇಳಿದವನಿಗೆ ಒಂದು ಛಲ ಬೇಕು. ಆ ಛಲದಿಂದ ಮುಂದೆ ಸಾಗುವಾಗ ವಿಷವೋ ಅಮೃತವೋ, ಸುಖವೋ ದುಃಖವೋ, ರಾತ್ರಿಯೋ ಹಗಲೋ ಇದು ಮುಖ್ಯವಲ್ಲ. ಈ ಎರಡು ದ್ವಂದ್ವಗಳನ್ನು ದಾಟಿ ದ್ವಂದ್ವದ ಆಚೆ ಏನುಂಟು ಎಂಬುದನ್ನು ಕಂಡುಕೊಂಡಾಗ ಇದು ನಿನ್ನ ಪತಿ, ಸಿದ್ಧ ಪುರುಷನಾದಂತಹ ವಿಶ್ವಾಮಿತ್ರ. ಇನ್ನು ನಾವು ಎಲ್ಲೆಲ್ಲಿ ವಸತಿ ಹುಡುತ್ತೇವೋ ಅದೆಲ್ಲವೂ ಸಿದ್ಧಾಶ್ರಮವಾಗಿಯೇ ಇರ್ತದೆ. ಸಿದ್ಧಾಶ್ರಮ, ಈ ಸಿದ್ಧಾಶ್ರಮ ಅಂತ ಬಾಕಿದ್ದ ಋಷಿಗಳು ಸಿದ್ಧಿ ಮಾಡಿದಂತಹ ಸ್ಥಳಕ್ಕೆ ಹೆಸರು ಬರಕೂಡುದು. ವಿಶ್ವಾಮಿತ್ರನ ಚರಿತ್ರೆಯೇ ಪ್ರಪಂಚಕ್ಕೊಂದು ನೂತನ. ಮಣಿ ಸ್ವಾಮಿ, ಪ್ರವಾಹಕ್ಕೆ ಎದುರಾಗಿ ಈಜುವುದು ಅಂತಂದ್ರೆ ಎಷ್ಟು ಕಠಿಣ. ಹೌದು. ಆದರೂ ನಿನ್ನ ಗಂಡ ಈ ಮಕ್ಕಳ ತಂದೆ ಪ್ರವಾಹಕ್ಕೆ ಎದುರಾಗಿ ಈಸಿ ದಡಕ್ಕೆ ಮುಟ್ಟಿದ್ದೇನೆ ನೋಡು. ಸಂತೋಷವಾಗಿರೋಣ ಕೆಲವು ಕಾಲ. ಸರಿ. ತಂದೆಯ ಬಳಿಕ ಸತ್ಯವ್ರತ ಧರ್ಮದಿಂದಲೇ ರಾಷ್ಟ್ರವ ಅವನು ನಾನು ರಾಜ್ಯಭ್ರಷ್ಟನಾಗಿದ್ದರೂ ವನವಾಸದಲ್ಲಿ ಕಾಲ ಕಳೆದರೂ ರಾಜ್ಯವನ್ನು ಮರೆಯಲಿಲ್ಲ. ನಮ್ಮಪ್ಪನನ್ನು ಮರೆಯುವುದಕ್ಕೆ ನನಗೆ ಸಾಧ್ಯವೇ ಆಗಲಿಲ್ಲ. ನನ್ನನ್ನು ಅಪರಾಧಿ ಎಂದು ತಿಳಿದರು ಅವರು. ಅದಕ್ಕಾಗಿ ವನವಾಸದ ಶಿಕ್ಷೆ ವಿಧಿಸಿದರು.
ಆದ್ರೆ ಮಗನಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. 12 ವರ್ಷಗಳ ನಂತರ ಬಾಯೆಂದು ಹೇಳಿದ ಅವರ ಮಾತನ್ನು ನೆನಪು ಮಾಡುತ್ತಾ ಇದ್ದೆ. ಸತಿ ಸಮೇತರಾಗಿ ರಾಜ್ಯವನ್ನು ಬಿಟ್ಟು ಹೊರಡುವಾಗ ಕಂಬನಿ ತುಂಬಿದವರಾಗಿ ನಿಟ್ಟುಸಿರು ಬಿಡುತ್ತಾ ಇದ್ದ ನಮ್ಮ ಅಪ್ಪನನ್ನು ನೋಡ್ತಾ ಇದ್ದೆ. ಮತ್ತೆ ಅವರ ಬಾಹುಗಳಲ್ಲೊಮ್ಮೆ ಸೇರಬೇಕು, ಅವರ ಪ್ರೀತಿಯ ಮಾತುಗಳನ್ನು ಕೇಳಬೇಕು, ಅವರ ಆಜ್ಞೆಯನ್ನು ಪೂರೈಸಿದವನು ನಾನು ಎಂದು ತೋರಿಸಿಕೊಡಬೇಕು ಎಂಬ ಆಸೆಯಿಂದ ಇದ್ದೆ. ವರ್ಷಗಳು 12 ಮುಗಿದು ಸತಿ ಸಮೇತನಾಗಿ ವನವಾಸಿಗಳನ್ನು ಸಂತೈಸಿ ಅಯೋಧ್ಯ ನಗರಕ್ಕೆ ಹೋದರೆ ನಗರದಲ್ಲಿ ನನಗೆ ಸಿಕ್ಕಿದ ಸ್ವಾಗತ ಕಣ್ಣೀರಿನದ್ದು. ನನ್ನ ಪ್ರಜೆಗಳು ನನ್ನನ್ನು ಕಂಡಾಗ ದುಃಖವನ್ನೇ ಪ್ರಕಟ ಮಾಡಿದರು. ರಾಜ್ಯ ತ್ಯಾಗವನ್ನು ಮಾಡಿ ಹೋದಂತಹ ರಾಜಕುಮಾರ ಬಂದಾಗ ದುಃಖವೇ ಅಂತ ಕೇಳಿದ್ರೆ, ನಿನಗಾಗಿ ದುಃಖ ಅಲ್ಲ, ನಿನ್ನನ್ನು ಸ್ವಾಗತಿಸುವುದಕ್ಕೆ ನಿಮ್ಮಪ್ಪ ಈ ಲೋಕದಲ್ಲಿ ಉಳಿದಿಲ್ಲ ಎಂಬ ಮಾತನ್ನು ಹೇಳಿದರು. ಏನ್ ನಡೆಯಿತು ಅಂತ ಕೇಳಿದರೆ, ನನ್ನನ್ನು ರಾಜ್ಯದಿಂದ ಹೊರಡಿಸಿ ತಂದೆಯವರು ನನ್ನ ಅಗಲುವಿಕೆಯ ವೇದನೆಯನ್ನು ಸಹಿಸಲಾರದೆ ರಾಜ್ಯವನ್ನು ಗುರುಗಳಾದ ವಶಿಷ್ಠರ ವಶಕ್ಕೆ ಕೊಟ್ಟು ವಾನಪ್ರಸ್ಥಕ್ಕೆ ಹೋದರೂ ಅಲ್ಲಿ ದೇಹಾಂತವನ್ನು ಹೊಂದಿದರು ಅಂತ ಹೇಳಿ. ಅಪ್ಪನಿಗಾಗಿ ಕಣ್ಣೀರು ಮಿಡಿಯುವುದು ಮಾತ್ರ ನನ್ನ ಕೆಲಸವಾಯಿತು. ಆದರೆ ಸುತ್ತಲೂ ಮುತ್ತಿದ ಪ್ರಜೆಗಳನ್ನು ಕಂಡಾಗ, ಅವರು ನನ್ನನ್ನು ಕಂಡು ನನ್ನ ಹೊಣೆಯನ್ನು ಎಚ್ಚರಿಸಿದಾಗ, ನಾನು ಏನು ಮಾಡಬೇಕಾಗಿದೆಯೋ, ಮುಂದೆ ನನ್ನ ಭವಿಷ್ಯ ಏನಿದೆಯೋ ಅದನ್ನು ನಿರ್ಣಯಿಸುವುದಕ್ಕಾಗಿ ಗುರುಗಳಾದ ವಶಿಷ್ಠರ ಬಳಿಗೆ ಹೋದೆ. ಗುರುದೇವ, ನಾನು ಆಜ್ಞೆಯನ್ನು ಪೂರೈಸಿ ಬಂದಿದ್ದೇನೆ. 12 ವರ್ಷಗಳ ನಂತರ ಬಂದಿದ್ದೇನೆ. ನಮ್ಮಪ್ಪನ ಸಿಂಹಾಸನ ನನಗಾಗಿ ಕಾದಿದೆ ಎಂದು ನನ್ನನ್ನು ತಿಳಿದು ಅನುಗ್ರಹಿಸಿ ರಾಜ್ಯಾಭಿಷಿಕ್ತನನ್ನು ಮಾಡಬೇಕು ಅಂತ ಬೇಡಿಕೊಂಡೆ. ಗುರುಗಳಿಗೆ ನನ್ನ ಮೇಲಿದ್ದ ಆಗ್ರಹ ಕಡಿಮೆಯಾದಂತೆ ಕಾಣಲಿಲ್ಲ. ನೀನು ಸಿಂಹಾಸನ ಏರುವುದು ಅಂದ್ರೆ ನಾನು ನಿನ್ನ ತಲೆಯ ಮೇಲೆ ಕಿರೀಟ ಇಡುವುದರ ಮೂಲಕ ತಾನೆ, ಅದು ಸಾಧ್ಯ ಇಲ್ಲ. ನಿನ್ನ ಮಗನ ತಲೆಯ ಮೇಲಾದರೂ ಕಿರೀಟ ಇಟ್ಟೇನು, ನಿನ್ನ ತಲೆಯ ಮೇಲೆ ಕಿರೀಟ ಇಡುವುದಿಲ್ಲ ಅಂತ ಹೊರಟೇ ಬಿಟ್ರು. ಪ್ರಜೆಗಳ ಮುಖ ನೋಡಿದೆ. ಏನು ಗುರುಗಳು ಹೇಳಿದ್ದನ್ನೇ ನೀವು ಹೇಳ್ತೀರಾ ಅಂತ ಕೇಳಿದೆ. ಅವರು ಹೇಳಿದ್ರು, ನಮ್ಮ ಅಭಿಮತ ನೀನು ರಾಜನಾಗಬೇಕೆಂದು, ರಾಜನಾಗು ಅಂತ ಹೇಳಿದರು. ನಾನೇ ಹೊತ್ತು ಪ್ರಜೆಗಳ ಪ್ರತಿನಿಧಿ, ಅಯೋಧ್ಯೆ ಅಧಿಕಾರಿ, ರಾಜ್ಯಭಾರ ಮಾಡಿದ್ದೇನೆ. ಅಪ್ಪನ ಯೋಗ್ಯತೆಗಿಂತ ಹೆಚ್ಚಿನ ಯೋಗ್ಯತೆ ಉಳ್ಳವನು ಮಗನು ಅಂತ ಹೇಳಿಸಿಕೊಂಡಿದ್ದೇನೆ. ಒಬ್ಬ ಮಗನನ್ನು ಪಡೆದಿದ್ದೇನೆ, ಅವನಿನ್ನೂ ಸಣ್ಣವನು, ಹರಿಶ್ಚಂದ್ರನೆಂದು ಹೆಸರಿಟ್ಟಿದ್ದೇನೆ. ಮಗನ ಬಾಲಲೀಲೆಯನ್ನು ನೋಡ್ತಾ ಇದ್ದೇನೆ, ಸತ್ಯ ಸಹವಾಸದ ಸುಖವನ್ನು ಕಾಣ್ತಾ ಇದ್ದೇನೆ, ಪ್ರಜಾರಂಜನೆಯನ್ನು ಮಾಡ್ತಾ ಪ್ರಜೆಗಳ ಸುಖವನ್ನು ಕಾಣ್ತಾ ಇದ್ದೇನೆ. ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಒಂದಿನ ಬಾಯಾಗೆಯ ಬಂಧನ ಬಿಗಿಯಾಗ, ಒಂದಿನ ಬಾಯಾಗೆಯ ಬಂಧನ ಬಿಗಿಯಾಗ, ಇಂದಾನು ಸಚರೇರೆಯಾಗಿ, ಇಂದಾನು ಸಚರೇರೆಯಾಗಿ. ಇಂದ್ರಲೋಕದ ಭೂರಿ ಭೋಗವ ಪಡೆಯಬೇಕೆಂದು ನಿರ್ಧರಿಸುತ್ತ ಛಲದೆ, ಇಂದ್ರಲೋಕದ ಭೂರಿ ಭೋಗವ ಪಡೆಯಬೇಕೆಂದು ನಿರ್ಧರಿಸುತ್ತ ಛಲದೆ. ಮನಸ್ಸಿನ ನೆಮ್ಮದಿಗಾಗಿ ಬಹಳ ಪ್ರಯತ್ನ ಮಾಡಿದೆ. ನಾನು ಸಾಮ್ರಾಜ್ಯದ ಕ್ಷೇಮವನ್ನು ಕಂಡಿದ್ದೇನೆ, ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದೇನೆ, ಸೂರ್ಯವಂಶದ ತಕ್ಕ ಪ್ರತಿನಿಧಿ ಅಂತ ಹೇಳಿಸಿಕೊಂಡಿದ್ದೇನೆ. ಆದರೆ ನೆಮ್ಮದಿ ಯಾಕಿಲ್ಲ? ಇದರಲ್ಲಿ ನನಗೆ ಸಮಾಧಾನವೇ ಕಾಣ್ತಾ ಇಲ್ಲ. ನಾನೇನು ಪ್ರಪ್ರಥಮವಾಗಿ ಭೂಮಿಯಲ್ಲಿ ಚಕ್ರವರ್ತಿಯಾದನಿ. ನನ್ನ ಮನೆತನದಲ್ಲಿ ಎಷ್ಟೋ ಚಕ್ರವರ್ತಿಗಳು ಆಗಿ ಹೋದರು. ಆ ಪರಂಪರೆಯಲ್ಲಿ ನಾನು ಒಬ್ಬ. ನಮ್ಮ ಅಪ್ಪನ ಹೆಸರು ಹೇಳ್ತಾರೆ, ನಾಳೆ ನನ್ನ ಹೆಸರು ಹೇಳ್ತಾರೆ, 10ರ ಜೊತೆ 11 ಹೇಳ್ತಾರೆ. ನನ್ನ ಹೆಚ್ಚುಗಾರಿಕೆ ಏನಿದೆ ಇದರಲ್ಲಿ? ಏನೇನೂ ಇಲ್ಲ. ಮನುಷ್ಯ ಭೂಮಿಯಲ್ಲಿ ಬದುಕಿದಷ್ಟು ದಿವಸ ಬದುಕಬಹುದು. ಅವನ ಆಯುಷ್ಯ ಮುಗಿದಾಗ ಅವನು ಈ ಲೋಕಯಾತ್ರೆಯನ್ನು ಪೂರೈಸಬಹುದು. ಏನು ಸಾಧಿಸಿದ ಅಂತ ಕೇಳಿದ್ರೆ, ರಾಜ್ಯ ಆಳಿದ, ತಲೆಯ ಮೇಲೆ ಕಿರೀಟ ಇತ್ತು, ಮಗನಿಗೆ ತಂದೆಯಾದ, ಇಷ್ಟೇ ತಾನೆ. ಹಾಗಾದ್ರೆ ನಾನು 10ರಲ್ಲಿ 11 ಆಗಲಿ? ನನ್ನ ಹೆಚ್ಚುಗಾರಿಕೆ, ನನ್ನ ವಿಶಿಷ್ಟತೆ, ಅದನ್ನು ತೋರಿಸುವುದಕ್ಕಿದ್ಯಾವುದೂ ಮಾರ್ಗ ಅಲ್ಲ. ಭೋಗಕ್ಕಾಗಿ ಆಸೆ ಪಟ್ರೆ, ಸಾಮ್ರಾಜ್ಯ ವಿಸ್ತಾರಕ್ಕಾಗಿ ಆಸೆ ಪಟ್ರೆ, ಸಂಪತ್ತನ್ನು ಸಂಗ್ರಹಿಸಿ ಭಂಡಾರವನ್ನು ಭರ್ತಿಗೊಳಿಸುವುದಕ್ಕಾಗಿ ಆಸೆ ಪಟ್ರೆ, ಆ ಆಸೆ ಸೀಮಿತವಾದದ್ದು, ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ನಾನೊಬ್ಬ ಮಹಾಮಾನವನಾಗುವುದಕ್ಕೆ ಸಾಧ್ಯ ಇಲ್ಲ. ಯಾರೂ ಸಾಧಿಸದೇ ಇದ್ದದ್ದನ್ನು ಸಾಧಿಸಿದೆ ಅಂತ ಜನ ಒಪ್ಪಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ನನಗಿದೆಲ್ಲ ಸಾಕು ಅನ್ನಿಸಿದೆ. ಬೇಕು ಅಂತ ಅನಿಸ್ತಾ ಇರುವುದು ಯಾವುದು? ಅದು ಈ ಲೋಕ ಅಲ್ಲ. ನಾನು ಮಹತ್ವಾಕಾಂಕ್ಷಿ ಅಂತ ಜನ ಹೇಳಬಹುದೋ ಏನೋ, ಆದರೆ ನನಗೊಂದು ಆಸೆ ಇದೆ. ಈ ಲೋಕದಿಂದ ಬಹಳ ಎತ್ತರಕ್ಕೆ ಏರಬೇಕು.
ಕೇಳಿದ್ವಲ್ಲ ನಾವು ಸ್ವರ್ಗವನ್ನು, ಭೋಗ ಭೂಮಿ, ಅದಕ್ಕೆ ಯಾವುದೇ ಅವಧಿ ಇಲ್ಲ, ಯುಗದ ಕೊನೆಯವರೆಗೆ ಉಳಿಯುತ್ತದೆ. ಅಲ್ಲಿಯವರೆಗೆ ದೀರ್ಘವಾಗಿ ಬಾಳುವುದಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಸ್ವರ್ಗಕ್ಕೆ ಪುಣ್ಯವನ್ನು ಮಾಡಿ ಹೋದ್ರೆ ದೇವೇಂದ್ರನಾಗಿ ಬಾಳುವುದಲ್ಲ, ಹೇಗೋ ಪುಣ್ಯದ ಬಲದಿಂದ ಬಾಳುವುದು. ಪುಣ್ಯ ಎಲ್ಲಾದರೂ ಕ್ಷೀಣಿಸಿದ್ರೆ ಮತ್ತೆ ಪತನ. ಅಂತಹ ಸ್ಥಿತಿ ಅಲ್ಲ ನನಗೆ. ಅದಕ್ಕಿಂತ ಎತ್ತರದ ಸ್ಥಿತಿ ಬೇಕಾಗಿದೆ. ಅದಕ್ಕಿಂತ ಮೇಲಿನ ಬಯಕೆ ನನ್ನಲ್ಲಿ ಉಂಟಾಗ್ತಾ ಇದೆ. ಇಂದ್ರಲೋಕದ ಒಡೆಯನಾಗಬೇಕು, ಇದು ನನ್ನ ಆಸೆ. ಇಂದ್ರಲೋಕ. ಗುರು ವಸಿಷ್ಠರಿಗೆ ನಿವೇದಿಸೆ ಗುರು ವಸಿಷ್ಠರಿಗೆ ನಿವೇದಿಸೆ ಶಿಷ್ಯರ ಪರಿಯಲ್ಲ ಇದಕ್ಕಿಲ್ಲವಿದೆಯೋ, ಶಿಷ್ಯರ ಪರಿಯಲ್ಲ ಇದಕ್ಕಿಲ್ಲವಿದೆಯೋ. ಅರಸನಿ ಅತಿಯಾಸೆ ತೊರೆದು ಸತ್ಕರ್ಮದಿ, ಅರಸನಿ ಅತಿಯಾಸೆ ತೊರೆದು ಸತ್ಕರ್ಮದಿ ಮೆರೆದು ದೇಗಾಂತದ ಬಳಿಕ. ಸತ್ತ ಮೇಲೆ ಪಡೆಯುವ ಇಂದ್ರ ಪದವಿಯೆಲ್ಲ ನನಗೆ ಬೇಕಾಗಿರುವುದು. ಸಶರೀರನಾಗಿ ಇಂದ್ರಲೋಕವನ್ನು ಸೇರಬೇಕು, ಇಂದ್ರನಾಗಿ ಮೆರೆಯಬೇಕು. ಅದಕ್ಕಾಗಿ ಎಷ್ಟು ಯಾಗವನ್ನು ಮಾಡಬೇಕು, ಎಷ್ಟು ತ್ಯಾಗವನ್ನು ಮಾಡಬೇಕು, ಅಷ್ಟಕ್ಕೂ ನಾನು ಸಿದ್ಧನಿದ್ದೇನೆ. ಈ ತೀರ್ಮಾನವನ್ನು ಮಾಡಿದ ಮೇಲೆ ನನಗೆ ಸಿಂಹಾಸನ ರುಚಿಯಾಗಲಿಲ್ಲ, ಸತಿ ಸಹವಾಸ ರುಚಿಯಾಗಲಿಲ್ಲ, ಮಗನ ಬಾಲಲೀಲೆಯಲ್ಲಿ ಆಸಕ್ತಿ ಉಳಿಯಲಿಲ್ಲ. ಮಂತ್ರಿಮಂಡಲವನ್ನು ಸೇರಿಸಿದ್ದೇನೆ, ಮಗನ ಹೊಣೆಗಾರಿಕೆಯಲ್ಲಿ ರಾಜ್ಯವನ್ನು ಒಪ್ಪಿಸಿಕೊಟ್ಟಿದ್ದೇನೆ, ಅವನನ್ನು ಕೈ ಹಿಡಿದು ನಡೆಸಿ ಎಂದು ಮಂತ್ರಿಗಳಿಗೆ ಹೇಳಿದ್ದೇನೆ. ನನಗಿಲ್ಲಿನ ಹೊಣೆ ತಪ್ಪಿತು. ಯಾರ ಒತ್ತಡಕ್ಕೂ ನಾನು ಸಿಲುಕುವನಲ್ಲ. ನಿರ್ಧಾರ ಮಾಡಿದರೆ ಮುಗಿದು ಹೋಯಿತು. ಸಶರೀರನಾಗಿ ಇಂದ್ರಲೋಕವನ್ನು ಪಡೆಯಬೇಕು. ಅದಕ್ಕಾಗಿ ಮಾಡಬೇಕಾದಂತಹ ಕಾರ್ಯ ಏನಿದ್ರೂ ಗುರುಮುಖದಿಂದ ಆಗಬೇಕು, ಅಷ್ಟು ನನಗೆ ತಿಳಿದಿದೆ. ಕುಲಗುರುಗಳು ವಶಿಷ್ಠರು, ಅವರ ಆಶ್ರಮಕ್ಕಾಗಿ ನಡೆದು ಬಂದಿದ್ದೇನೆ. ಗುರುದೇವ. ಸತ್ಯವ್ರತ. ಹೌದು ಸ್ವಾಮಿ. ಏನು ಬಂದೆ? ತಮ್ಮ ಸನ್ನಿಧಾನವನ್ನು ಹುಡುಕಿ ಬಂದೆ. ತಮ್ಮ ಅನುಗ್ರಹ ಆಗಬೇಕು. ನಮ್ಮ ಅನುಗ್ರಹ ನಿಮ್ಮ ಕುಲಕ್ಕೆ ಇದ್ದೇ ಇರ್ತದೆ. ಆ ವಿಶ್ವಾಸದಿಂದ ಬಂದಿದ್ದೇನೆ ಸ್ವಾಮಿ. ಈಗ ನೀನು ಬಂದ ಉದ್ದೇಶವೇನು? ನಿಮ್ಮ ಆಸೆಯಂತೆ ರಾಜ್ಯಭಾರ ನಡೆಸಿದ್ದೇನೆ. ಓಹೋ. ಅಪ್ಪನ ಯೋಗ್ಯತೆಗೆ ಯಾವ ಕಳಂಕವೂ ಬರದಂತೆ ನಡೆದಿದ್ದೇನೆ. ಅಪ್ಪನ ಮಾತಿನಂತೆ ವನವಾಸಾದಿಗಳನ್ನು ಅನುಭವಿಸಿದ್ದೇನೆ. ಈಗ ನನಗೆ ಈ ಜೀವನದಲ್ಲಿ ಯಾವ ಆಸಕ್ತಿಯೂ ಉಳಿದಿಲ್ಲ ಸ್ವಾಮಿ. ನನಗೆ ಸ್ವರ್ಗ ಕಾಮನೆ ಉಂಟಾಗಿದೆ. ಸತ್ತು ಸ್ವರ್ಗವನ್ನು ಸೇರುವಂತಹ ಆಸೆಯಲ್ಲ, ಮತ್ತೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಇಂದ್ರಲೋಕದ ಒಡೆಯನಾಗಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಮಾಡಬೇಕಂತ ಯಾಗ ಯೋಗ ನಿಮ್ಮ ಅಪ್ಪಣೆಯಂತೆ ಆಗಬೇಕು. ಅದಕ್ಕಾಗಿ ಸನ್ನಿಧಾನಕ್ಕೆ ಬಂದೆ. ಕುಮಾರ. ಗುರುದೇವ. ಸಮುದ್ರದಲ್ಲಿ ಅಲೆಗಳು ಹುಟ್ಟಿಕೊಳ್ಳುವಂತೆ ಆಶೆಯ ಅಲೆಗಳು ಅಂತಃಕರಣ ಸಮುದ್ರದಲ್ಲಿ ಹುಟ್ಟುವುದು ಸಹಜ. ಅದಕ್ಕೆ ಕೊನೆಯಲ್ಲಿ ಈ ಭೂಲೋಕದ ಸುಖ ನಿನಗೆ ಸಾಕಾಯಿತು. ಹೌದು ಸ್ವಾಮಿ. ಸ್ವರ್ಗಲೋಕದ ಸುಖ ಬೇಕು. ಹೌದು. ಅದನ್ನು ಅನುಭವಿಸುವ ಮೇಲೆ ಅದಕ್ಕಿಂತಲೂ ಹೆಚ್ಚಿನ ಸುಖ ಬೇಕು. ಬೇಕು ಎನ್ನುವನಿಗಿಂತ ಸಾಕು ಎನ್ನುವನೇ ಜಗತ್ತಿನಲ್ಲಿ ಶ್ರೇಷ್ಠನೆನಿಸ್ತಾನೆ. ದೇಹ ಸಮೇತ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಬೇಕು ಎಂದು ಆಶಿಸುವವರನ್ನು ದುಷ್ಟರು, ರಾಕ್ಷಸರು ಎಂದು ಕರೆದರು. ಓಹೋ. ಶಿಷ್ಟರ ರೀತಿ ನೀತಿಗಳೇನು ಎಂಬುದನ್ನು ನೀನಿನ್ನೂ ತಿಳಿದುಕೊಂಡಿದ್ದರೂ ಮರೆತಂತಿದೆ. ಮಗು. ಗುರುದೇವ. ಮನುಷ್ಯನ ಕಾಮಧೇನುವೆಂದರೆ ಯಜ್ಞ. ಯಜ್ಞದಿಂದ ಎಲ್ಲಾ ಸುಖಗಳನ್ನೂ ಸಂಪಾದಿಸುವುದು ಸಾಧ್ಯ. ಆದರೆ ಸಶರೀರನಾಗಿ ಮನುಷ್ಯ ಸ್ವರ್ಗವನ್ನು ಏರುವುದಕ್ಕೆ ಯಜ್ಞವಿಧಿಯೊಂದು ಇಷ್ಟದವರೆಗೆ ಹೇಳಲ್ಪಟ್ಟಿಲ್ಲ. ಆದುದರಿಂದ ಅರಸನಾದ ನಿನ್ನ ಆಶೆಗೆ ಒಂದು ಮಿತಿ ಇರಲಿ. ಅತಿ ಆಸೆಯಿಂದ ನೀನು ಕೆಟ್ಟು ಹೋಗುವೆ ಎಂಬುದು ನೆನಪಿರಲಿ. ಸತ್ಕರ್ಮಗಳನ್ನು ಆಚರಿಸಿ ಸದಾಚಾರ ಸಂಪನ್ನನಾಗಿ ಈ ದೇಹ ನಾಶವಾದ ಮೇಲೆ ಯಾವುದು ಪಡೆಯಬೇಕೋ ಅದನ್ನು ಪಡೆಯುವುದೂ ಯುಕ್ತವಲ್ವೇ? ಆದ ಕಾರಣ ಗುರುದೇವ, ಗಳಿಸಿದ ಪುಣ್ಯದಿ ಪಡೆಯಬೇಕಲ್ಲದೆ, ಗಳಿಸಿದ ಪುಣ್ಯದಿ ಪಡೆಯಬೇಕಲ್ಲದೆ, ಸುಲಭವೇ ನಾಗವೈಭವವು, ಸುಲಭವೇ ನಾಗವೈಭವವು. ತಿಳಿಯದೆ ದುಡುಕದಿರೆಂದಿದ್ದ ಸಾಧ್ಯವು, ತಿಳಿಯದೆ ದುಡುಕದಿರೆಂದಿದ್ದ
ತೆರಳು ನೀನೆನಲು. ಸ್ಥೂಲ ದೇಹದಿಂದ ಸತ್ಕರ್ಮಗಳನ್ನು ನಡೆಸಿ ಪುಣ್ಯವನ್ನು ಸಂಚಯಿಸಿ ಕಾರಣ ದೇಹದಿಂದ ಸ್ವರ್ಗವನ್ನು ಸೇರಿ ಅಲ್ಲಿನ ಸುಖವನ್ನು ಅನುಭವಿಸಬೇಕಲ್ಲದೆ ಈಗಲೇ ನನಗೆ ಆ ನಾಕ ವೈಭವ ಬೇಕು, ಅದನ್ನು ಹೊಂದಿ ನಾನು ಆನಂದಿಸ್ತೇನೆ ಎನ್ನುವುದು ಕೇವಲ ಭ್ರಮೆ. ಇದನ್ನು ನೀನು ತಿಳಿಯದೇ ಇದ್ದುದರಿಂದಲೇ ಈ ರೀತಿ ಛಲವುಳ್ಳವನಾಗಿ ದುಡುಕುತ್ತಿರುವೆ ಎಂದು ನನಗನಿಸ್ತದೆ. ಯಾವುದು ಸರಿಯಲ್ಲವೋ, ಯಾವುದು ಅಸಾಧ್ಯವೋ ಅದನ್ನು ನನ್ನಿಂದಲೇ ಪಡೆಯಬೇಕೆಂದು ನೀನು ಉದ್ದೇಶಿಸಿದರೆ ಇದು ನನ್ನಿಂದಾಗುವಂತಹದ್ದಲ್ಲ. ಗುರುದೇವ, ವಿಧಿ ನಿಷೇಧಗಳನ್ನು ಬಲ್ಲ ನಾನು. ಯಾವುದಕ್ಕೆ ವಿಧಿ ಇಲ್ಲವೋ ಅದನ್ನು ನಿನ್ನಿಂದ ಮಾಡಿಸಿದೆ ಎಂದಾದರೆ ಫಲವಾದರೂ ಏನು? ಹೋಗಪ್ಪ, ಹೋಗು. ಗುರುದೇವ, ಒಳ್ಳೆಯ ಕೆಲಸಗಳನ್ನು ಮಾಡಿ. ವರ್ತಮಾನ ಕಾಲದಲ್ಲಿ ಋಷಿಗಳ ಕೂಟದಲ್ಲಿ ಅಗ್ರಸ್ಥಾನ ನಿಮಗಿದೆ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ವಂಶಕ್ಕೆ ಆಚಾರ್ಯರು ನೀವು. ನಿಮ್ಮ ಶಿಷ್ಯನ ಮನಸ್ಸಿನಲ್ಲೊಂದು ಆಸೆ ಮೂಡಿದರೆ ಅದನ್ನು ನಡೆಸಿಕೊಡುವಲ್ಲಿ ಈ ಆತಂಕವೇ. 100 ಯಾಗವನ್ನು ಮಾಡಿದವನಿಗೆ 100 ಅಶ್ವಮೇಧವನ್ನು ಮಾಡಿದವನಿಗೆ ಸ್ವರ್ಗ ಪದವಿ ಅಂತಿದೆಯಲ್ಲ. ನಾನು ವ್ಯವಸ್ಥೆ ಮಾಡ್ತೀನಿ, ಬೇಕಾದ ಸಾಹಿತ್ಯ ಜೊತೆಗೂಡಿಸ್ತೇನೆ. ನೀವು ನನ್ನನ್ನು ದೀಕ್ಷಿತನನ್ನಾಗಿ ಕುಳ್ಳಿರಿಸಿ ಪೌರೋಹಿತ್ಯವನ್ನು ವಹಿಸಿ ಆ 100 ಅಶ್ವಮೇಧಗಳನ್ನು ಪೂರ್ತಿಗೊಳಿಸಿದರೆ ಸ್ವರ್ಗಕ್ಕೆ ನಾನು ಯಾಕೆ ಹೋಗುವುದಿಲ್ಲ? ಯಾಗಭೂಯಿಷ್ಠವಾದಂತಹ ಯಜ್ಞಗಳನ್ನು ನಡೆಸಿದವರಿಗೆ ಮಾತ್ರವೇ ಭೋಗಭೂಮಿಯ ಅಧಿಕಾರ ಸುಖ ಪ್ರಾಪ್ತವಾಗುವುದು. ನೀನು ನಿಷ್ಕಾಮನಾಗಿದ್ದರೆ ನಿನ್ನಿಂದ ಯಜ್ಞಗಳನ್ನು ನಡೆಸಬಹುದಾಗಿತ್ತು. ಸಕಾಮನಾಗಿ ಈ ಉದ್ದೇಶವುಳ್ಳವನಾಗಿ ಇಲ್ಲಿಗೆ ಬಂದುದರಿಂದ ನನ್ನಿಂದ ನಿನ್ನ ಮೂಲಕ ಯಜ್ಞಗಳನ್ನು ಮಾಡಿಸುವುದು ಅಸಾಧ್ಯ. ಗುರುದೇವ, ಈ ಲೋಕದಲ್ಲಿ ಸಕಾಮರಾದವರೆಲ್ಲ ಯಜ್ಞವನ್ನು ಮಾಡುವುದರ ಮೂಲಕವಾಗಿ ಕಾಮನೆಯನ್ನು ಕೈಗೂಡಿಸಿಕೊಂಡಿದ್ದಾರಂತೆ. ನಿಮ್ಮ ಶಿಷ್ಯ ನನಗೆ ಉಪದೇಶ ಮಾಡ್ತೀರಾ ನೀವು? ಆಗುವುದಿಲ್ಲ. ಆಗಬೇಕು ಸ್ವಾಮಿ, ಆಗಬೇಕು, ಆಗಬೇಕು, ಆಗಬೇಕು. ಅರಿವಳಿಕೆಯಾಗೆ ತನು ಮನಗಳಲ್ಲಿ ಹೊಲೆಯಾಡಲ ರಸ ಉತ್ಸದನಾಗಿ ಬೇಡ ನೀ ಧರೆಯೊಳಗೆ ಗುರುವೆ ನಿನಗಿಂತದಿದ್ದನಾದವರ ಗುರುತಿಸುತ್ತ ಕೃತೆಯಿಂದ ದೊಬ್ಬೆನೆಂದು. ಆಗಬೇಕು ಗುರುದೇವ, ಆಗಬೇಕು. ಆಗುವುದಿಲ್ಲ. ನೀವಾಗುವುದಿಲ್ಲ ಅಂದ್ರೆ ಆಗುವುದು ಹೇಗೆ ಅಂತ ನಾನು ನೋಡುವುದಕ್ಕೆ ಸಾಧ್ಯ. ಏನು ನೋಡಬಲ್ಲೆ? ಗುರುಗಳೆಂದು ಬಂದೆ, ಕುಲಗುರುಗಳಿಗೊಂದು ಮರ್ಯಾದೆ ಕೊಡಬೇಕು ಅಂತ ಬಂದೆ. ನೀವು ನನ್ನ ಆಸೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಸಿದ್ಧರಿಲ್ಲ. ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾ ಇದ್ದೀರಿ. ನನಗೆ ಸಂಪ್ರದಾಯ ಬೇಕಾಗಿಲ್ಲ, ಸತ್ತ ಮೇಲೆ ಸಿಗುವ ಸ್ವರ್ಗ ಬೇಕಾಗಿಲ್ಲ. ಬದುಕಿದ್ದಾಗ ಈ ಶರೀರದಿಂದಲೇ ಸ್ವರ್ಗಕ್ಕೆ ಹೋಗಬೇಕು. ನಿಮ್ಮಿಂದ ಆಗದೇ ಇದ್ರೆ ಹೇಳಿ, ಆಗ್ತದೆ ಎಲ್ಲಿ ಅಂತ ನಾನು ನೋಡ್ತೀನಿ. ಏನು ಪ್ರಪಂಚದಲ್ಲಿ ನೀವೊಬ್ಬರೇ ಗುರುಗಳು ಅಂತ ತಿಳ್ಕೊಂಡ್ರೇನು? ನೀವೊಬ್ಬರೇ ಋಷಿಗಳು ಅಂತ ತಿಳ್ಕೊಂಡ್ರೇನು? ಯಾಗವಿಧಿ ನಿಮಗೆ ಮಾತ್ರ ಬರುವುದು ಅಂತ ತಿಳ್ಕೊಂಡ್ರೇನು? ಮತ್ತಾರಾದ್ರೂ ಇದ್ದಾರೋ ಅಂತ ನಾನು ನೋಡ್ತೇನೆ. ಯಾಕಾಗುದಿಲ್ಲ ಅಂತ ನನಗೂ ನೋಡಬೇಕಾಗಿದೆ. ನೋಡಬಲ್ಲೆ ನೀನು? ನೋಡ್ತೇನೆ. ತಿರುಗಲಡಿಯಾಗೆ ಮುನಿ ಮುನಿದು ಕರೆದಂತೆ ನೆಲವ ಬಾಗಿಲ ನಿನ್ನ ಹೊಲೆತನವ ಹೊರಗೆಳಗಿ ತೋರ್ತೆಯಲು ಹೊಲೆಯನೇ ತಾರಾಗಿ ಬದುಕು ಹೋಗೆಂದು ಶಪಿಸೆ. ನಿಲ್ಲು ಸತ್ಯವ್ರತ, ಮತ್ತೆ ಇಲ್ಲಿಂದ ಹೋಗದಿರು. ನನಗೆ ನಿಮ್ಮಲ್ಲಿ ಏನು ಕೆಲಸ ಇಲ್ಲ. ನಿಮಗಿಂತ ದೊಡ್ಡವರು ಯಾರಿದ್ದಾರೆ ಅಂತ ಹುಡುಕುವುದಕ್ಕೆ ಹೊರಟದ್ದು ನಾನು. ಹುಡುಕು, ನಾನು ಹೇಳುವುದನ್ನು ಕೇಳಿ ಬೇಕಾದಷ್ಟು ಹುಡುಕು. ಏನು ಹೇಳ್ತೀರಿ ನೀವು? ನೀನೊಬ್ಬ ತಲೆ ಹಿಡುಕನೇ ಆಗಿ ಹೋದೆಯಲ್ಲ, ಹೊರಗೇರಿಯಲ್ಲಿ ಸಂಚರಿಸಿದೆ. ಆ ಸಂಸರ್ಗದ ಪ್ರಭಾವ ಏನು ಎಂಬುದನ್ನು ಪ್ರತ್ಯಕ್ಷವಾಗಿಯೇ ತೋರಿಕೊಟ್ಟೆ. ನಿನ್ನ ಅಂತರಂಗದಲ್ಲಿರುವಂತಹ ವಿಕಾರಗಳನ್ನೆಲ್ಲ ಮಾತುಗಳ ಮೂಲಕ ಪ್ರಕಟಿಸಿದೆ. ನಿನ್ನಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಾದಿಗಳು, ನಿನ್ನ ಅಂತಃಕರಣದಲ್ಲಿರುವಂತಹ ಹೊರತನವನ್ನು ಮಾತುಗಳಿಂದ ವ್ಯಕ್ತೀಕರಿಸಿದ ನೀನು ಹೊಲೆಯನೇ ಹೌದು. ಗುರುದೇವನೇ ಹೌದು. ಗುರುದೇವ, ಹೊಲೆಯನೇ ಗುರುದೇವ. ಆ ತ್ರಿಶಂಕು ದುರಂತ ವಿಧಿ ವೈಚಿತ್ರಗಳ ಎಣಿಸುತ್ತ ವಿಧಿ ವೈಚಿತ್ರಗಳ ನೆನೆಸುತ್ತ ವಿಶ್ವಾಮಿತ್ರ ದರ್ಶನಗೈದು ಶಾಪ ನಿವೃತ್ತಿಗೆ ಏನಾಗಿ ಹೋಯಿತು ನನ್ನ ಜೀವನದಲ್ಲಿ? ಆಸೆಯಿಂದ ಗುರುಗಳ ಬಳಿಗೆ ಹೋದರೆ ಆಶಾಭಂಗ ಮಾತ್ರ ಅಲ್ಲ, ಶಾಪದ ಹೊರೆಯನ್ನು ಹೊರಬೇಕಾಯಿತು. ಯಾರನ್ನು ದೂರಲಿ? ತಪ್ಪಿದನೇ ನಾನು? ಇರಬೇಕು. ನನಗೆ ಮನೋಭಂಗ ಉಂಟಾದಾಗ, ಗ್ರಹಿಸಿದ್ದು ಕೈಗೂಡುವುದಿಲ್ಲ, ಗುರುಗಳು ಕೈ ಕೊಟ್ಟು ಉದ್ಧರಿಸುವುದಿಲ್ಲ ಅಂತ ಆದಾಗ ನಿರಾಶೆಯಿಂದ ಒಂದು ತಪ್ಪು ಮಾತು ಬಂದಿದ್ರೂ ಇರಬಹುದು.
ಸೂರ್ಯವಂಶಕ್ಕೆ ಗುರುಗಳಾದಂತಹ ಅವರು ವಂಶದ ರಾಜಕುಮಾರನಾದ ನನ್ನ ವಿಷಯದಲ್ಲಿ ಇಂಥ ಮಾತಾಡಬಹುದೇ? ಅದನ್ನು ಕೇಳುವುದಕ್ಕೆ ನನಗೆ ಹಕ್ಕಿಲ್ಲ. ನಾನು ಹೇಳಿದ್ದು ಹೆಚ್ಚಾಯಿತು, ಹೊಲೆತನದ ಮಾತಾಯಿತು. ಅದಕ್ಕೆ ನನಗೆ ಸಿಕ್ಕಿದ ಪುರಸ್ಕಾರ ಹೊಲೆಯನೇ ಆಗು. ನನ್ನ ದೇಹ ವಿವರಣವಾಗ್ತಾ ಇದೆ, ನಾನು ಚಂಡಾಲನಾಗ್ತಾ ಇದ್ದೇನೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನನ್ನ ಕುಲಗುರುಗಳು 2 ಸಲ ನನ್ನ ಉದ್ಧಾರ ಮಾಡಿದರು. 1 ಸಲ ತ್ರಿಶಂಕು ಅಂತ ಕರೆದರು, 3 ಪಾಪಗಳನ್ನು ಮಾಡಿದವನು. ಈಗ ಅದರ ಬೆನ್ನಿಗೆ ಹೊಲೆಯನನ್ನೂ ಮಾಡಿದರು. ಹೇ ಪರಮಾತ್ಮ, ಗುರು ಮುರಿದ್ರೆ ಮತ್ತೆ ಏನು ಉಳಿಯಿತು? ಇಂಥವರು ಗುರುಗಳಾಗಿರ್ಬೇಕೆ? ಇಂಥವರ ಶಿಷ್ಯ ಅಂತ ಹೇಳಿಕೊಳ್ಳುವುದರಲ್ಲೂ ನನಗೆ ಅಭಿಮಾನ ಇದೆಯೇ? ಆ ಹೊತ್ತು ನನಗೆ 12 ವರ್ಷಗಳ ವನವಾಸದ ಶಿಕ್ಷೆ ಬರುವ ಹೊತ್ತಿಗೆ ಈ ಗುರುಗಳು ಮೂಕ ಪ್ರೇಕ್ಷಕರಾಗಿದ್ರು. ಮೂಕ ಪ್ರೇಕ್ಷಕರು. ಒಂದು ಮಾತು ನಮ್ಮಪ್ಪನಿಗೆ ಹೇಳ್ತಾ ಇದ್ರೆ, ಸತ್ಯವ್ರತ ಮೆಚ್ಚಿದ ಹೆಣ್ಣಿನ ಕೈ ಹಿಡಿದಿದ್ದಾನೆ, ತಪ್ಪಿಲ್ಲ ಅಂತ ಹೇಳ್ತಿದ್ರೆ ನನ್ನ ತಂದೆ ಬದುಕಿ ಉಳಿಯುತ್ತಾ ಇದ್ರು, ನನಗೊಂದು ವ್ಯಕ್ತಿತ್ವ ಬರ್ತಾ ಇತ್ತು. ಅದಕ್ಕೆ ಇವರು ಅವಕಾಶ ಕೊಡ್ಲಿಲ್ಲ. ಹೋಮದೇವರನ್ನು ಕೊಂದೆ, ಕೊಲ್ಲದೆ ಇನ್ನೇನು ಮಾಡಬೇಕು? ಬದುಕಬೇಕಾಗಿತ್ತು. ಅದಕ್ಕಾಗಿ ಆಮೇಲೆ ಆ ಮಾಂಸವನ್ನು ತಿಂದು ಜೀವ ಉಳಿಸಿಕೊಂಡಂತ ನನಗೆ ಈಗ ಗುರುನಿಂದೇನು ಮಾಡಿದಂತ ಮತ್ತೊಂದು ದೋಷಗಳ ಮೇಲೆ ದೋಷ. ತ್ರಿಶಂಕು, ಶಾಪದ ಹೊರೆಯಿಂದ ಹೊಲೆಯ. ಎಲ್ಲಿಗೆ ಹೋಗ್ಲಿ? ಯಾರನ್ನು ಸೇರ್ಲಿ? ಯಾರ ಬಳಿಯಲ್ಲಿ ನನಗೆ ಆಶ್ರಯ ಸಿಗುವುದಕ್ಕೆ ಸಾಧ್ಯ? ಒಂದೇ ಒಂದು ಆಶ್ರಯ ನನಗೆ ಕಾಣಿಸ್ತಾ ಇದೆ, ವಿಶ್ವಾಮಿತ್ರರು. ನನ್ನ ಜಾತಿಯವರಾದರೂ ಈಗ ನನ್ನ ಜಾತಿಯನ್ನು ಮೀರಿ ನಿಂತವರು. ಅವರ ಆಶ್ರಮದ ಕಡೆಗೆ ನಡೆಯುತ್ತೇನೆ. ಅವರ ಸನ್ನಿಧಾನದಲ್ಲಿ ನನ್ನ ಗೋಳನ್ನು ಆಡಿಕೊಳ್ತೇನೆ, ತೋಡಿಕೊಳ್ತೇನೆ. ಗುರುದೇವಾ, ಯಾರವನು? ನಾನು ಸ್ವಾಮಿ ಸತ್ಯವ್ರತ. ಸತ್ಯವ್ರತ? ತ್ರಿಶಂಕು ಸತ್ಯವ್ರತ? ಓಹೋ, ನಾನು ಸ್ವಾಮಿ. ನಿಬಂಧನ ಸುಕುಮಾರ ಸತ್ಯವ್ರತನೆಂದರೆ ನೀನೇನು? ಆ ನತದೃಷ್ಟನೇ ನಾನು ಸ್ವಾಮಿ. ಬಾ, ನೀನು ಸತ್ಯವ್ರತನೇ ಗಳಿಗೆ. ನೀನು ಸತ್ಯವ್ರತನೇ ಕೇಳಿಗೆ ನನ್ನ ಮನೆಯವರಿಂದ ಉನ್ನತ ಮಾನವೀಯತೆಯುಳ್ಳವನು ನೀನೆನುವುದನ್ನು, ಉನ್ನತ ಮಾನವೀಯತೆ ಉಳ್ಳವನು ನೀನೆನುವುದನ್ನು. ಅಯ್ಯ ಸತ್ಯವ್ರತನೇ, ಪೂಜ್ಯರೇ, ಕೇಳಿದ್ದೆ. ಅಂದೇ ಯಾವನಿರ್ಬೇಕಾತನು ಅಂತ ನನ್ನಷ್ಟಕ್ಕೆ ಎಣಿಸಿದ್ದೆ. ಓಹೋ, ನೀನೆ. ಏನು ಸ್ವಾಮಿ? ಅಯ್ಯ, ನಿನ್ನನ್ನು ತ್ರಿಶಂಕು ಅಂತ ಯಾರು ಕರೆದರು? ಯಾಕೆ ಕರೆದರು ಅಂತ ಅವರನ್ನು ನಾನು ಪ್ರಶ್ನಿಸುವುದಿಲ್ಲ. ಯಾಕೆ? ಯಾವುದು ಪಾಪ ಯಾವುದು ಪುಣ್ಯ ಅಂತ ಇತ್ಯರ್ಥ ಮಾಡುವಲ್ಲಿ ಅನೇಕರು ಈ ಕಾಲದಲ್ಲಿ ಶಬ್ದ ಪ್ರಮಾಣವನ್ನೇ ಉಪಯೋಗಿಸುತ್ತಾರಷ್ಟೇ ಹೊರತು ಪ್ರಾಮಾಣಿಕವಾದಂತಹ ಅಂತಃಕರಣದ ವೃತ್ತಿಯನ್ನು ಪರೀಕ್ಷಿಸುವುದಿಲ್ಲ ಎಂಬುದು ನನ್ನ ಅವಗಾಹನೆಗೂ ಬಂದರೆ. ನ್ಯಾಯ, ಸತ್ಯ, ನೀತಿ ಇದು ಶಬ್ದ ಪ್ರಪಂಚಕ್ಕಿಂತಲೂ ಆಚೆಯದು. ಇದನ್ನು ಪ್ರತ್ಯಕ್ಷ ಕಂಡುಕೊಂಡವ ನಾನು. ನೀ ತ್ರಿಶಂಕು ಹೇಗಾದೆಯೋ ನಾನರಿಯೆ. ಆದರೆ ನೀನೊಬ್ಬ ಮಾನವೀಯತೆಯನ್ನುಳ್ಳವ ಎಂಬುದಕ್ಕೆ ನನಗೆ ಪುರಾವೆ ಸಹಿತವಾದಂತಹ ಅನುಭವ. ಅಂದು ನೆನಪಿಸಿಕೊ, ಇಂದು ನನ್ನ ಹೆಂಡತಿ, ನನ್ನ ಮಕ್ಕಳನ್ನು ಸಂರಕ್ಷಿಸಬೇಕಾದಂತಹ ಹೊಣೆ ಬರಗಾಲದಿಂದ ಪೀಡಿತನಾದಂತಹ ನಿನಗೆ ಇಲ್ಲದೇ ಇದ್ದರೂ ಕೂಡ ತನ್ನಂತೆ ಅಂತ ತಿಳಿದು ಆ ಜೀವ ಕಾರುಣ್ಯದಿಂದ ನೀನವರನ್ನು ರಕ್ಷಿಸಿದಿ. ಅವರಿಂದ ನಾನು ಕೇಳಿ ತಿಳಿದಿದ್ದೆ. ನನ್ನ ತತ್ವವೇ ಹಾಗೆ. ಹೇಗೆ ಎಲ್ಲಾ ಪ್ರಾಣಿಗಳ ಕುರಿತಾದಂತಹ ಅನುಕಂಪೆ, ತನ್ನಂತೆ ಪರರು. ವಿಶ್ವಾಮಿತ್ರ ನಾನು ಕೇಳಿದ್ದೇನೆ. ಆ ಶಬ್ದದ ಅರ್ಥ ನನಗೆ ಗೊತ್ತುಂಟು. ಆದ್ರಿಂದ ಅಯ್ಯ, ಯಾಕೆ ಹೀಗಾದೆ? ಹೊಲೆತನ ಎಲ್ಲಿಂದ ಬಂತು? ಎಲ್ಲರ ಬಗ್ಗೆಯೂ ಅನುಕಂಪ ಉಳ್ಳ ನಿಮಗೆ ನಿಮ್ಮ ಅನುಕಂಪವನ್ನು ಕೇಳಿ ಬಂದ ನನಗೂ ಅನುಕಂಪವನ್ನು ತೋರಿಸುವುದಕ್ಕೆ ಸಾಧ್ಯ ಸ್ವಾಮಿ. ಮಾನವೀಯತೆ ಇದ್ದಲ್ಲೇ ನನ್ನ ಮನಸ್ಸು ಬಗುತ್ತದೆ. ಪೂಜ್ಯರೇ, ನನ್ನ ಬುದ್ಧಿ ಜಾಗೃತವಾಗ್ತಾ ಇದೆ. ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂಬ ಆಸೆಯನ್ನು ಗುರುಗಳಾದ ವಶಿಷ್ಠರಲ್ಲೇ ತೋಡಿಕೊಂಡಾಗ ಕೈ ಬಿಟ್ರು ಮಾತ್ರ ಅಲ್ಲ, ನಿರಾಶೆಯ ಮಾತನ್ನಾಡಿದ್ರು. ಆಡಿದ್ರು. ಬಾಯಿ ತಪ್ಪಿ ನೀವಲ್ಲದಿದ್ರೆ ಇನ್ನೊಬ್ಬರನ್ನು ನೋಡ್ಕೊಳ್ತೇನೆ ಅಂತದ್ದೇ ತಡ ಚಂಡಾಲನಾಗು ಅಂತ ಹೇಳಿದ್ರು ಸ್ವಾಮಿ. ಚಂಡಾಲನಾಗು ಅಂತ ವಶಿಷ್ಠರು. ಹಾಗಾದ್ರೂ ಇನ್ನೂ ವಸಿಷ್ಠನು ಸುಶಿಷ್ಟನಾಗಲಿಲ್ಲ. ಇಲ್ಲ ಸ್ವಾಮಿ. ನಿನ್ನನ್ನು ಹೊಲೆಯನಾಗು ಹೇಳಿದ್ರು. ಭಯಪಡಬೇಡ. ಹಾಗಾದ್ರೆ
ನನಗೆ ಈ ಆಸೆ. ಪಾಪ ನಿವೃತ್ತಿಗಾಗಿಯೂ ಸ್ವರ್ಗ ಪ್ರಾಪ್ತಿಗಾಗಿಯೂ ನನ್ನನ್ನು ಸಮೀಪಿಸಿದ ತಾನೆ. ಬೇರೆ ಗತಿ ಇಲ್ಲ ನನಗೆ. ವಿಶ್ವಾಮಿತ್ರ ಏನು ಅಂತ ವಸಿಷ್ಠನಿಗೂ ತೋರಿಸಬೇಕಾದಂತಹ ಗಳಿಗೆ ಬಂತು ಇದು ಸುಮುಹೂರ್ತ. ಹೇಗೋ ಖಿನ್ನತೆಯ ಕಿತ್ತದದು ಹೊಲೆತನವನ್ನು ಘೋಷಿಸಿದವನು ಹೊಲೆತನ ಬಣ್ಣವನ್ನು ಹೊರಗೆಳವೆ ಜನತೆಯ ಕಣ್ಣ ಮುಂದೆ. ಕುಮಾರ, ಪೂಜ್ಯರೇ, ಸ್ವರ್ಗವನ್ನು ಬಯಸುವುದು ಅಪರಾಧವಲ್ಲ. ಆದರೆ ಸ್ವರ್ಗಕ್ಕಿದ್ದ ಹಾದಿ ಕೇವಲ ಪುರೋಹಿತ ವೃತ್ತಿಯನ್ನು ಮಾತ್ರ ಬೆಳೆಸಿಕೊಂಡಂತಹ ಕರ್ಮಠನಾದಂತಹ ಒಬ್ಬ ಬ್ರಾಹ್ಮಣನೆನಿಸಿದಂತಹ ವಸಿಷ್ಠನಿಗೆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಏಣಿಯೇ ಬೇಕಾಗ್ತದೆ. ಆದರೆ ಯೋಗಾರೂಢರಾಗಿ ಸಿದ್ಧಿಯನ್ನು ಪಡೆದ ನಮ್ಮಂಥವರಿಗೆ 14 ಲೋಕವು ಕರಗತ ಎನಿಸಿರುವಾಗ ನಾವು ಅನುಗ್ರಹಿಸಿದರೆ ಯಾವನು ಸ್ವರ್ಗಕಾಮಿಯಾಗಿರ್ತಾನೋ ಅವನನ್ನು ಜೀವಂತ ಸ್ವರ್ಗಕ್ಕೆ ಏರಿಸಬಲ್ಲೆವು. ನಾನು ಸ್ವರ್ಗ ಪಡೆಯುತ್ತೇನೆ ಸ್ವಾಮಿ. ಹಾಗಾದ್ರೆ ಖಿನ್ನತೆಯ ಚಿತ್ತ ಬಿಡು. ನಾಕವನ್ನು ನಾನು ಏರ್ತೇನೆ. ನಾಕವನ್ನು ನಾನು ಏರಿಸುವುದು ಬಿಡು. ನಿನ್ನನ್ನು ಹೊಲೆಯನೆಂದು ಯಾವಾತನು ಹೇಳಿದನು ಅವನ ಹೊಲೆತನ ಇದೆಯಲ್ಲ ಅಂತರಂಗದ್ದು. ಹೌದು. ಆ ಹೊಲೆತನ ಪ್ರಪಂಚದಲ್ಲಿ ಅವನ ಮೈಯಿಂದ ಹೊರಹೊಮ್ಮುವಂತೆ ಮಾಡಿ ತೋರಿಸಿ. ಏನು ನಾಕ ಮಾತ್ರ ಸಾಕೆ? ನಾಕಕ್ಕೆ ಅರಿಪುದೇನು ಘನವೋ, ನಾಕಕ್ಕೆ ಅರಿಪುದೇನು ಘನ ಪೈನಾಗಿ ಯೋಲಯ ಬೇಕೆ ಪೈನಾಗಿ ಲೋಕ ಸಾಗೆ ಅಜಲೋಕ ಸಾಗೆ ಬೇಳು ತರಗದ ಸತ್ಯವಲ್ಲ. ವೇದೋಕ್ತವಾದಂತಹ ಮಂತ್ರಗಳನ್ನು ಪಠಿಸಿದಂತಹ ನಮಗೆ ಕೃಣ್ವಂತೋ ವಿಶ್ವಮಾರ್ಯಂ, ಇದು ವೇದದಾಜ್ಞೆ. ಒಬ್ಬ ಇಂದ್ರ ಸಾಲದು ಪ್ರಪಂಚಕ್ಕೆ. ಒಬ್ಬೊಬ್ಬನೂ ಇಂದ್ರನೇ ಆಗಬೇಕು, ಒಬ್ಬೊಬ್ಬನೂ ನಾಕಿಯೇ ಆಗಬೇಕು. ಯಾವ ಜೀವನವೂ ನಾರಕಿ ಆಗಕೂಡದು. ಒಬ್ಬ ಪುರಂದರ ಇಂದ್ರನಾಗಿರಬಹುದು ಸ್ವರ್ಗದಲ್ಲಿ. ಯೋಗಾರೂಢರಾದಂತಹ ನಾವು ನಮ್ಮ ಯೋಗದ ಆ ಧನದಿಂದ ಸಂಪಾದಿಸಬೇಕಾದ್ದೇನಿದೆ ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳಿಗೆ ಅಂತ ಮೀಸಲಾಗಿರಿಸಿ ಸತ್ತು ಹೋಗುವಂತಹ ದೇಹ ಅಂತ ತಿಳ್ಕೊಳ್ಳಕೂಡದು. ಆದ್ದರಿಂದ ಇದೋ ಪರಮ ಸಿದ್ಧ ಪುರುಷನಾದಂತಹ ವಿಶ್ವಾಮಿತ್ರ, ನಾನು ನಿನ್ನನ್ನು ಪ್ರಶ್ನಿಸ್ತೇನೆ. ನಿನಗೆ ಬರೇ ಸ್ವರ್ಗಲೋಕದ ಸುಖ ಸಾಕೆ? ಸ್ವಾಮಿ, ಅಲ್ಲ, ಕೈಲಾಸವಾಸಿಯಾದ ಸದಾಶಿವನದ್ದಾದಂತಹ ಕೈಲಾಸದ ಸುಖ ಬೇಕೆ? ಅಲ್ಲ, ಬ್ರಹ್ಮಪೀಠ ಬೇಕೆ? ಏನು ತಿಳಿದಿದ್ದಿ? ವಸಿಷ್ಠನಲ್ಲಿಯೂ ಇರಬಹುದು ಈ ನಿಗೂಢವಾದಂತಹ ಶ್ರೀಮಂತಿಗೆ, ಆದರೆ ವ್ಯಯಿಸುವುದಕ್ಕೆ ಅವನ ಕೃಪಣತನ ಮುಂದಾಗೋದಿಲ್ಲ. ಇದೋ ನಾನು ಹೇಳ್ತೇನೆ, ನಿನ್ನನ್ನು ಸ್ವರ್ಗಕ್ಕೆ ಏರಿಸುವುದು ಏನು ಘನ, ಏನು ಘನ. ಗುರುದೇವ, ಯಾರಾದರೂ ವಿರೋಧಿಸಿದ್ರೆ ಏನು ಮಾಡ್ತೇನೆ? ಬೇರೆ ಸ್ವರ್ಗವನ್ನೇ ಸೃಷ್ಟಿಸ್ತೇನೆ. ಅದು ಮಾತ್ರವಲ್ಲ, ಆ ಇಂದ್ರನಿಗೆ ಎದುರಾಗಿ ಅನ್ಯವಿಂದ್ರಂ ಕರಿಷ್ಯಾಮಿ. ನೋಡು, ಕೈ ಎತ್ತಿದ್ದೇನೆ. ಸ್ವಾಮಿ, ದಿವ್ಯ ವಿಮಾನವನ್ನು ನನಗಾಗಿ ಸಿದ್ಧವಾಗಿದೆ. ಮಂತ್ರೋದ ಕವಚಿಮ್ಮಲು ಮಂತ್ರೋದ ಕವಚಿಮ್ಮಲು ಜಲಪ ಮೇಲ್ಮೇಲೇರಿ ನಾಗದ ಸರಿಯ ಕೈದರು ಮಂತ್ರಿ ಘಾತಿಸಲು ತಿರಗಳಿಗೆ ಯಾಗ ಯಾಕೆ, ಭೋಗ ಯಾಕೆ? ಯಾಗ ಅನ್ನೋದು ಸ್ಥೂಲವಾದಂತಹ ಕರ್ಮ. ಈ ಕರ್ಮಕ್ಕೆ ಕಟ್ಟಬಿದ್ದಂತಹ ಕರ್ಮಠರ ವಾದ ಅದು. ಜ್ಯೋತಿಷ್ಠೋಮೇನ, ಜ್ಯೋತಿಷ್ಠಾಮಾದಿ ಯಜ್ಞದ ಮೂಲಕ ಸ್ವರ್ಗಕಾಮ ಯಜೇತ. ಆ ಮಂತ್ರವನ್ನು ಪಠಿಸ್ತಾ ಇರಲಿ ವಸಿಷ್ಠನ ಶಿಷ್ಯರು. ಯೋಗಕ್ಕೆ ಸಿಗದೇ ಇದ್ದದ್ದು ಯಾವುದು? ಯಾಕೆ ಅಂತಂದ್ರೆ 14 ಲೋಕವನ್ನು ಪ್ರವೇಶಿಸುವ, ಹೊರಗೆ ಬರುವ, ಮರಳಿ ಸೃಷ್ಟಿಸುವ ಹಕ್ಕನ್ನು ಒಬ್ಬ ಯೋಗಾರೂಢನಾದವನು ಪಡೆದಿರ್ತಾನೆ. ನಷ್ಟವಾಗುತ್ತದೆ, ಹೌದು. ಆದರೆ ಮಾನವೀಯತೆಯನ್ನುಳ್ಳಂತಹ ನಿನ್ನ ಕುರಿತಾಗಿ ಇದು ನನ್ನ ನಷ್ಟವೇ ಅಲ್ಲ. ಯಾಕಲ್ಲ, ನಾನು ಈ ಮೊದಲು ಇದನ್ನು ನಷ್ಟಗೊಂಡವನೇ. ಆದರೆ ಒಂದು ನನಗೆ ತೃಪ್ತಿ, ಕದ್ದು ಹೋಗಲಿಲ್ಲ, ಬಿದ್ದು ಹೋಗಲಿಲ್ಲ. ಮತ್ತೊಬ್ಬರ ಉತ್ಕರ್ಷಕ್ಕೆ ಬೇಕಾಗಿ ಇದನ್ನು ವ್ಯಯಿಸಿದ್ದೇನೆ. ಯಾವಾಗ ವ್ಯಯಿಸಿದ್ದೇನೋ ಮತ್ತೊಮ್ಮೆ ಸಂಪಾದಿಸಬಲ್ಲೆ ಎಂಬ ಧಾರ್ಷ್ಟ್ಯತೆಯು ನನ್ನಲ್ಲಿದೆ, ವಿಶ್ವಾಸವೂ ಇದೆ. ಆದ ಕಾರಣ ಯಾಗ ಬೇಡ, ಪೂಜ್ಯರೇ, ಯಾಗ ಬೇಡ. ನೋಡ್ತಾ ಇದ್ದೇನೆ ನಿಮ್ಮ ಪ್ರಭಾವ. ಮಂತ್ರದಂಡವನ್ನು ಎತ್ತಿ ಹಿಡಿದಿದ್ದೇನೆ. ಮಾತ್ರವಲ್ಲ, ಧಿಯೋಯೋನ ಪ್ರಚೋದಯಾತ್ ಅಂತ ಕೊನೆಗೊಳ್ಳತಕ್ಕಂತಹ ಓಂ ತತ್ಸವಿತುರ್ವರೇಣ್ಯಂ ಗಾಯತ್ರಿ ಮಹಾಮಂತ್ರದ ಪ್ರಭಾವದಿಂದ ಇದೋ ಬೆಳಕಿನ ಲೋಕ ನಿನಗೆ ಗೋಚರಿಸ್ತದೆ. ಬೆಳಕಿನ ಲೋಕಕ್ಕೆ ನನ್ನ ಈ ಮಂತ್ರ ಜಲ ನಿನ್ನನ್ನು ಏರಿಸ್ತದೆ. ಅದೇ ವಿಮಾನವಾಗ್ತದೆ. ಹೋಗು. ವಜ್ರಾಯುಧದಿಂದ ಅಪ್ಪಳಿಸ್ತೇನೆ.
ಶಿಷ್ಯನಾದ ನಿನಗೆ ಪತನವಿಲ್ಲ. ಬೀಳ್ತಾ ಇದ್ದೇನೆ ಸ್ವಾಮಿ. ಎಲ್ಲಿಗೆ ಬೀಳ್ತಿ? ವಜ್ರಾಯುಧದಿಂದ ತಲೆಗೆ ಹೊಡೆದಿದ್ದಾರೆ. ಅಲ್ಲೇ ನಿಲ್ಲು, ಅಲ್ಲೇ ನಿಲ್ಲು, ಅಲ್ಲೇ ನಿಲ್ಲು. ನನಗೇನು ಗತಿ? ಅಲ್ಲೇ ನಿಲ್ಲು. ನಿಂತೆ. ನಿಂತಿಯಲ್ಲ? ಸ್ವರ್ಗ ಸ್ವರ್ಗ ಅದೇ ಸ್ವರ್ಗ. ತಪಶಕ್ತಿ ನೋಡಿಲ್ಲಿ. ಯಾವ ಇಂದ್ರ ವಿರೋಧಿಸಿದನೋ ಅವ ನಿರ್ಮಿಸಲಿ ಮತ್ತೊಂದು. ಸಾಧ್ಯ ಇಲ್ವಲ್ಲ? ಇದೋ ನಾನು ನಿರ್ಮಿಸಿದ್ದೇನೆ, ನಿರ್ಮಿಸಿದ್ದೇನೆ, ನಿರ್ಮಿಸಿದ್ದೇನೆ. ನವನಾಕವ ರಚಿಸಿ ನವನಾಕವ ರಚಿಸಿ ಭೂಪತಿ ಜವನತಿಯನ್ನು ನಿಲ್ಲಿಸಿ ಭೂಪತಿ ಜವನತಿಯನ್ನು ನಿಲ್ಲಿಸಿ ಭುವನದೊಳಿದು ನೂತನವೆನಿಸುಕದನು ಕವದಲ್ಲಿ ಮೆರೆಸಿದ ಶರಣಾಗತನನು. ತ್ರಿಶಂಕುವೆ, ಇದೋ ನನ್ನ ತಪಸ್ಸಿನ ಶಕ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಧಾರೆ ಎರೆದು ಬಿಟ್ಟಿದ್ದೇನೆ. ಧನ್ಯೋಸ್ಮಿ. ತಪಸ್ಸು ಅಂತಂದ್ರೆ ಚಿತ್ತವೃತ್ತಿಯಲ್ಲಿ ಕೆದರುವಂತಹ ಒಂದು ದಿವ್ಯವಾದಂತಹ ಶಕ್ತಿ. ಅದು ಶಾರೀರಿಕ ಶಕ್ತಿ ಅಲ್ಲ. ಹಿಂದೆ ಧ್ರುವನಿಗೆ ಧ್ರುವಲೋಕವನ್ನು ಶ್ರೀಮನ್ನಾರಾಯಣ ನಿರ್ಮಿಸಿಕೊಟ್ಟಿದ್ದಾನೆ. ಇವತ್ತು ವಿಶ್ವಾಮಿತ್ರ ತನ್ನ ಭಕ್ತನು ಆಶ್ರಿತನೂ ಆದಂತಹ ತ್ರಿಶಂಕುವಿಗೆ ಇದು ನೂತನ ಸ್ವರ್ಗ. ಇಂದ್ರನಿಗೆ ಅಸೂಯೆ ಹುಟ್ಟಲಿ. ಇಂತಹ ನಾಕವೈಭವನ್ನೆಲ್ಲ ಅದರಲ್ಲಿ ನಿರ್ಮಿಸಿದ್ದೇನೆ. ಇದು ಸ್ವರ್ಗ ಹೌದೋ ಅಲ್ವೋ ಹೇಳು? ತ್ರಿಶಂಕು ಸ್ವರ್ಗ ಸ್ವಾಮಿ. ಆಗ್ಲಿ, ನನ್ನದೇ ಸ್ವರ್ಗ. ಅದು ಇಂದ್ರಾದಿಗಳ ಸ್ವರ್ಗ. ಇದು ಸ್ವತಂತ್ರವಾಗಿ ತ್ರಿಶಂಕುವಿನ ಸ್ವರ್ಗ. ನಿಮ್ಮ ಅನುಗ್ರಹದಿಂದ ಧನ್ಯ. ತಪಸ್ಸಿನ ಶಕ್ತಿ ಹೋಗ್ಲಿ. ಮತ್ತೊಮ್ಮೆ ಸಂಪಾದಿಸಿಯೇನೋ ನಿನಗೆ ಶುಭವಾಗಲಿ.